ಇವೆಲ್ಲ ಬೇರೆ ಬೇರೆ ಆದರೆ ನಿಮ್ಮ ಹುಡುಗಿರ ಸುಳ್ಯದ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತದೆ. ಓಯಸಿಸ್ ಟ್ರೇಡಿಂಗ್ ಕಂಪನಿಯ ಮೀಟ್ ಆ್ಯಂಡ್ ಗೆಟ್ ಟುಗೆದರ್. ವಿಘ್ನೇಶ್ವರವರಿಗೆ ನಮ್ಮ ಓಯಸಿಸ್ ಸಂಸ್ಥೆಯಿಂದ ಐಫೋನ್ ಕೊಡ್ತಾ ಇದ್ದಾರೆ. ನಮ್ಮ ಜಯಂತ್ರವರು ಐಫೋನ್ 17 ಗಿಟ್ಟಿಸಿದ್ದಾರೆ. ರವಿ ಅವರಿಗೆ ಕಳೆದ ಹಲವಾರು ವರ್ಷಗಳಿಂದ ಓಯಸಿಸ್ ಸುಳ್ಯದಲ್ಲಿ ಕಾರ್ಯಚರಿಸಿದೆ. ಆ ಮಳಿಗೆಯ ಅಲ್ಲಿರುವಂಥ ಗ್ರಾಹಕರು ಏನು ಫ್ಯಾಬ್ರಿಕೇಟೆಡ್ ಮಳಿಗೆ ನಡೆಸ್ತಾರೆ ಅಂತ ಮೌಲ್ಯಗಳ ಒಂದು ಮೀಟ್ ಮತ್ತೆ ನಾವಿಲ್ಲಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸುವಂಥ ಶ್ರೀ ಎಸ್ ವಿ ಸದಾಶಿವ, ಲಯನ್ಸ್ ಮಾಜಿ ಗವರ್ನರ್ ಹಾಗೂ ಶಾಂತಿ ಸ್ಪೆಷಲ್ ಸ್ಕೂಲ್ ಇದರ ಅಧ್ಯಕ್ಷರಾದಂಥ ಎಪಿಸರ್ ಸರ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಸುಳ್ಯದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಹಲವಾರು ಚಟುವಟಿಕೆಗಳನ್ನು ಮಾಡಿ ಅಥವಾ ಹಿರಿಯ ಸಾಮಾಜಿಕ ಮುಖಂಡ, ಶೈಕ್ಷಣಿಕ ಪ್ರೇಮಿ, ನಮ್ಮೆಲ್ಲರ ಆತ್ಮೀಯರು, ಕರ್ನಾಟಕ ಸರ್ಕಾರದ ಕೆಪೆಕ್ನ ಮಾಜಿ ನಿರ್ದೇಶಕರಾದ ಅಜಿ ಪಿ ಎ ಮೊಹಮ್ಮದ್ ರವರಿದ್ದಾರೆ. ಅವರು ಸಾತ್ಮ್ಯವಾಗಿ ಈ ವೇದಿಕೆ ಇದ್ದಾರೆ ಸರ್. ಅದೇ ರೀತಿ ಸುಳ್ಯದ ಯುವ ಉದ್ಯಮಿ, ಆತ್ಮೀಯರು, ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕ, ಸುಳ್ಯದಲ್ಲಿ ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀ ಎನ್ ಎ ರಾಮಚಂದ್ರ ಇವರ ಸುಪುತ್ರ ಎನ್ ಆರ್ ರಂಜಿತ್ ಇವರನ್ನು ಸಹ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಸರ್. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಇದರ ಮೈನಾರಿಟಿ ಸೆಲ್ ಇದರ ಕಾರ್ಯಕಾರಿಣಿ ಸದಸ್ಯರಾದ ಎನ್ ಐ ಖಾದರ್ ಇವರನ್ನು ಸಹ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ಇವರಿಗೆ ಹಲವಾರು ಕಂಪನಿಯ ಮೆಟೀರಿಯಲ್ಗಳು ನಮ್ಮ ಇವರ ಮಳಿಗೆಗೆ ಬರ್ತಾ ಇದೆ. ಅಂತ ಮೆಟೀರಿಯಲ್ಗಳನ್ನು ನಮಗೆ ದೊರಕಿಸಿಕೊಡುವಂಥ ಯೂರೋ ಡೆಕೋರ್ ಇದರ ದೇವೇಂದ್ರ ಗೋಯಲ್ ಅವರಿದ್ದಾರೆ. ಅವರು ಸಹ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಅದೇ ರೀತಿ ಅಡ್ವಾನ್ಸ್ ಆ್ಯಂಡ್ ಫ್ಲೆಕ್ಸಿ ಬೋರ್ಡ್ ಇದರ ಡೈರೆಕ್ಟರ್ ಆದ ಹರ್ಷಾದ್ ಕಣ್ಣೂರ್ ಅವರು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಅದೇ ರೀತಿ ರುದ್ವ ಕಂಪನಿಯ ಮಧುಕಾಂತ್ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಗರ ಪಂಚಾಯತ್ ಸದಸ್ಯರಾದ ರಿಯಾಜ್ ಕಟ್ಟಕರ್ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯ ಪಾಲುದಾರರಾದ ಸದ್ದಾಂ ಅಬ್ಬಾಸ್ ಕೆ ಸಿದ್ದಿಕ್ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ಪಾಲುದಾರರಾದ ಸದ್ದಾಂರವರ ತಂದೆಯವರಾದ ಅಬ್ಬಾಸ್ ಹಾಜಿ ಕರ್ನೂಲ್ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಮುಖ್ಯ ಕೇಂದ್ರ ಬಿಂದುಗಳಾದಂಥ ಈ ಸಂಸ್ಥೆಯ ಮಾಲಕರು, ಪಾಲುದಾರರು ಎಲ್ಲರೂ
ನೀವೇ. ಯಾಕಂತ ಹೇಳಿದರೆ ಎದುರು ಕೂತ್ಕೊಂಡ ಇಲ್ಲಿನ ಅವರ ಗ್ರಾಹಕರು ಇವತ್ತು ಇಲ್ಲಿ ಓಎಸಿಸ್ ಫ್ಯಾಬ್ರಿಕೇಟರ್ಸ್ ಮೀಟ್ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರ ಒಂದು ಪ್ರಾಸ್ತಾವಿಕವಾಗಿ ನಾನು ಮಾತಾಡ್ತೇನೆ. ಯಾಕಂತ ಹೇಳಿದರೆ ಯಾಕೆ ಈ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟರು ಅಂತೇಳಿ, ಇಲ್ಲಿ ಓಎಸಿಸ್ ಮಳಿಗೆಯಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಜನರು ಗ್ರಾಹಕರಾಗಿ ಕೆಲವರು ಮಳಿಗೆ ಹೊಂದಿದ್ದಾರೆ, ಫ್ಯಾಬ್ರಿಕೇಟ್ ಮಳಿಗೆ ಹೊಂದಿದ್ದಾರೆ. ಅವರು ಇವರ ಕಸ್ಟಮರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಸೇವೆ ಸಲ್ಲಿಸುವವರಿಗೆ ಅವರನ್ನೊಂದು ಗುರುತು ಸೇರಿ ಒಂದು ಗೆಟ್ ಟುಗೆದರ್ ಅವರ ಒಟ್ಟಿಗೆ ಒಂದು ದಿವಸ ಕಳೆಯುವಂತ ಹೇಳುವ ಒಂದು ಸದುದ್ದೇಶದ ಮಾತ್ರ ಇವತ್ತೊಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಯಾಕಂತ ಹೇಳಿದರೆ ಯಾವಾಗಲೂ ಬ್ಯುಸಿಯಲ್ಲಿ ಇರುವುದು, ಕಸ್ಟಮರ್ ಆಗಿ ಬರ್ತಾರೆ, ಬಂದು ಪರ್ಚೇಸ್ ಮಾಡ್ತಾರೆ, ಹೋಗ್ತಾರೆ, ಮತ್ತೆ ಬೇರೆ ಏನು ಒಡನಾಟ ಇರುವುದಿಲ್ಲ. ಅದಕ್ಕೆ ಇವತ್ತು ಅವರು ಇಲ್ಲಿ ಬರುವಾಗಲೇ ಒಂದು ರಿಜಿಸ್ಟ್ರೇಷನ್ ಕೌಂಟರ್ ಓಪನ್ ಮಾಡಿದ್ದಾರೆ. ಅದರಲ್ಲಿ ಈ ಮಳಿಗೆಗೆ ಯಾರೆಲ್ಲ ಸಹಕಾರ ಮಾಡ್ತಾರೆ ಅವರ ಹೆಸರು, ಅವರ ಫೋನ್ ನಂಬರ್, ಅವರ ಫಾರ್ಮ್ ಹೆಸರು ಎಲ್ಲವನ್ನು ಬರೆದಿಟ್ಟುಕೊಂಡು ಪ್ರಥಮವಾಗಿ ಅವರ ದಾಖಲೆಯನ್ನು ಕ್ರೋಢೀಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂತರ ಇಲ್ಲಿ ಈ ಮಳಿಗೆಯಲ್ಲಿ ಅವರು ಗ್ರಾಹಕರಿಗೆ ಒಂದು ಪಾಯಿಂಟ್ ತೆಗೆದುಕೊಂಡಿದ್ದಾರೆ. ಒಂದು ಇಷ್ಟು ಮೊತ್ತದ ಸಾಮಗ್ರಿಯನ್ನು ಪರ್ಚೇಸ್ ಮಾಡಿ ವ್ಯಾವಹಾರಿಕವಾಗಿ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ 2 ಗ್ರಾಹಕರಿಗೆ iPhone 17 ಇವತ್ತು ಈ ಸಂಸ್ಥೆಯಿಂದ ನೀಡಲಿಕ್ಕಿದೆ. iPhone 17 ಮತ್ತು 3 ಗ್ರಾಹಕರಿಗೆ ಸ್ಯಾಮ್ಸಂಗ್ ಸಂಸ್ಥೆಯಿಂದ ನೀಡಲಿಕ್ಕಿದ್ದಾರೆ. ಅದೇ ರೀತಿ ಬರುವಾಗಲೇ ಅವರು ಹೇಳ್ತಾ ಇದ್ದಾರೆ, ನಮ್ಮೆಲ್ಲ ಗ್ರಾಹಕರಿಗೆ ಪ್ರದೇಶಕ್ಕೆ ಇಂಟ್ರೆಸ್ಟ್ ಇದೆ ಅಂತೇಳಿ ಅಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂಥ ಕೆಲಸವನ್ನು ಸಹ ಈ ಸಂಸ್ಥೆಯಿಂದ ಮಾಡಲಿಕ್ಕಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಅವರು ಅದನ್ನು ತಿಳಿಸ್ತಾ ಇದ್ದಾರೆ. ಅವರಲ್ಲಿ ನಾವಿವತ್ತು ಪ್ರಥಮವಾಗಿ ಆಚೆ ನೋಡ್ತಾ ಇದ್ದಿರ್ಬೋದು, ಆದರೆ ಇದರ ಓನರ್ ಮತ್ತು ಇಲ್ಲಿ ಕೂತಿದವರು ದಿನ ಇರುವವರು ನೋಡುವವರು, ಅವರಿಗೆ ಸಹ ಒಂದು ಅವಕಾಶವನ್ನು ಮುಂದಿನ ದಿನಗಳಲ್ಲಿ ನೀಡಲಿದ್ದಾರೆ. ಅದಲ್ಲದೆ ಇಲ್ಲಿ ಬರುವಂಥ ಗ್ರಾಹಕರಿಗೆ, ಓನರ್ಗಳಿಗೆ ವಿಶೇಷ ಉಡುಗೊರೆಗಳನ್ನು ಸಹ ನೀಡುವಂಥ ಒಂದು ಕಾರ್ಯಕ್ರಮ ನಡೆಯಲಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲರೂ ಭಾಗಿಯಾಗಿದ್ದೀರಿ. ಎಲ್ಲರಿಗೆ ಸಹ ಮತ್ತೊಮ್ಮೆ ಓಎಸಿಸ್ ಪರವಾಗಿ, ಅದರ ಮಾಲಕರ ಪರವಾಗಿ, ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಾವು ನಮ್ಮ ಸುಳ್ಯದಲ್ಲಿ ಎಲ್ಲರಿಗೂ ಚಿರಪರಿಚಿತರಾದ ಶ್ರೀ MP ಸದಾಶಿವ ಅವರನ್ನು ನಾವು ಕರೆದಿದ್ದೇವೆ. ಯಾಕೆಂತ ಹೇಳಿದರೆ ಅವರಿಗೆ ಪರಿಚಯ ಇಲ್ಲದ ಫೀಲ್ಡ್ ಇಲ್ಲ. ಯಾಕೆಂತ ಹೇಳಿದರೆ ಈಗ ನಾವೊಂದು ಫ್ಯಾಬ್ರಿಕೇಟೆಡ್ ಬಗ್ಗೆ ಒಂದು ಮಾತಾಡಬೇಕು, ಅದರ ಬಗ್ಗೆ ಅವರಿಗೆ ಸ್ವಲ್ಪ ಮಾತನ್ನು ಹೇಳಬೇಕು ಅಂತ ಹೇಳಿದರೆ ಅಂಥ ವ್ಯಕ್ತಿ ಅಂತೇಳಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ದೀವಿ. MP ಸದಾಶಿವ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಗಮಿಸ್ತಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿ, ಇಲ್ಲಿ ಈಗ ಓಎಸಿಸ್ ಇರುವ ಮಳಿಗೆ, ಅಲ್ಲಿ ಆ ಮಳಿಗೆ ಸುಂದರವಾದ ಮಳಿಗೆ, ಅಲ್ಲಿ ಬರಬೇಕಾದ್ರೆ ಅದಕ್ಕೆ ಕಾರಣಕರ್ತರು, ಅದಕ್ಕೆಲ್ಲ ರೀತಿಯ ಸಹಕಾರ ಮಾಡಿದವರು ಹಾಜಿ PA ಮೊಹಮ್ಮದ್. ಇವರಿಗೆ ನಮ್ಮ ಈ ಸಂಸ್ಥೆ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಸರ್. ಅದೇ ರೀತಿ ಅವರು ಇದರ ಕಾರ್ಯಕ್ರಮ ಮಾಡುವಾಗ ನಮಗೆ ಒಂದು ಒಳ್ಳೆ ಉದ್ಯಮಿ ಮತ್ತು ಒಬ್ಬ ಯೂತ್ ನಮಗೆ ಒಂದು ಕರಿಬೇಕಂತ ಹೇಳಿದರು. ಆಗ ಸುಳ್ಯದಲ್ಲಿ ಈಗ ಸಮಾಜಮುಖಿಯಾಗಿ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಿರೋದು, ಅದಲ್ಲದೆ ಅವರ ತಂದೆಯವರು ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷರಾಗಿ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದ NA ರಾಮಚಂದ್ರ ಅವರು, ಅವರ ಸುಪುತ್ರ NR ರಂಜಿತ್ ಅವರು ಸಹ ಅವರು ನಾವು ಕರೆದಿದ್ದಾರೆ, ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಓಎಸಿಸ್ನವರ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡುತ್ತಿರುವರು. ಅವರು ನೆಟ್ಟನೆ ಮುನ್ನೂರು ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರಾಗಿದ್ದರು. ಈಗ BJP ಮೈನಾರಿಟಿ ಸೆಲ್ಲಿನ ಜಿಲ್ಲಾ ಸದಸ್ಯರಾಗಿದ್ದಾರೆ. ಖಾದರ್ ಇದ್ದಾರೆ, ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಯೂರೋಟೆಕ್
ಯೂರೋ ಡೆಕ್ಕರ್ನ ದೇವೇಂದ್ರ ಗೋಯಲಿದ್ದಾರೆ, ಅವರಿಗೆ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಇಲ್ಲಿ ನಾವು ನಿಲ್ಲುವಂಥ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು ಲತೀಫ್ ಎಂಕೆ. ಅದೇ ರೀತಿ ಈ OSS ಹೇಳುವ ಒಂದು ಸಂಸ್ಥೆ ಇದ್ದಾರೆ, ಅದನ್ನು ಸಹ ಆರಂಭದಲ್ಲಿ ಇದು ಮಾಡಿದವರು ಲತೀಫ್ ಎಂಕೆ ಅವರು. ಈಗಾಗಲೇ ಸುಳ್ಯದ ಉದ್ಯಮ ರಂಗಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದಂಥ ಯುವ ಉದ್ಯಮಿ ಲತೀಫ್ ಎಂಕೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ, ನಿಮಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ಅಡ್ವಾನ್ಸ್ ಮತ್ತು ಫ್ಲೆಕ್ಸಿಬಲ್ ಇದರ CEO ಆದಂಥ ಅರ್ಷಾದ್ ಕಣ್ಣೂರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಋತ್ವ ಕಂಪನಿಯ ಮಧುಕಾಂತ್ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಈ ಸಂಸ್ಥೆಯ ಎಲ್ಲ ಪಾಲುದಾರರು ಹಾಗೂ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ಅದೇ ರೀತಿ ನಗರ ಪಂಚಾಯತ್ ಸದಸ್ಯರಾದ ರಿಯಾಸ್ ಕಟ್ಟೆಕರ್ ಇದ್ದಾರೆ, ನಮ್ಮ ಇವರ ಮಾವ ಅವರಾದಂಥ ಅದ್ಲಜ್ಜ ಅವರಿದ್ದಾರೆ. ಹಾಗೆ ಆಗಮಿಸಿದ ಎಲ್ಲರೂ ಸಹ ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸಿದ್ದೇನೆ. ಮುಂದೆ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಎಲ್ಲ ಅತಿಥಿಗಳು ಸೇರಿ ಶ್ರೀ MB ಸದಸ್ಯರು ಉದ್ಘಾಟಿಸಿಕೊಡ್ಬೇಕು ಕೇಳ್ಕೊಳ್ತೀನಿ. ನಮ್ಮ ಕಾರ್ಯಕ್ರಮಕ್ಕೆ ನಗರ ಪಂಚಾಯತ್ ಸದಸ್ಯರಾದ ಶರೀಫ್ ಕಂಠಿ ಅವರು ಆಗಮಿಸ್ತಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಸರ್. ಉದ್ಘಾಟಿಸಿದ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ MB ಸದಾಶಿವರವರು ಕೇಳಿಕೊಳ್ತಾರೆ ಸರ್. OSS ಸಂಸ್ಥೆಯ ಆಗದ ಸತ್ತಮೂರಿ ಸಿದ್ದಿಕರೆ ಅಷ್ಟಪೂರಿ ಅಬ್ಬಾಸವರೇ, ವೇದಿಕೆಯಲ್ಲಿರುವ ಈ ಮೊಹಮ್ಮದವರೇ, ರಂಜಿತ್ ಅವರೇ, ಖಾದರ್ ಅವರೇ ಮತ್ತು ಬೇರೆ ಕಂಪನಿಗಳ ಎಲ್ಲ ಗಣ್ಯರೇ, ಉಲ್ಲಾಸದಲ್ಲಿರುವ OSS ಸಂಸ್ಥೆಯ ಯುವನಾಡಿನಲ್ಲಿರುವ ಎಲ್ಲ ಫ್ಯಾಮಿಲೀಸ್ ಮತ್ತು ಸಂಬಂಧಪಟ್ಟಿರುವ ಎಲ್ಲ ಗಣ್ಯರೇ, ಭಾಳ ಒಂದು ಸುಂದರವಾದ ಮತ್ತು ವಿಶಿಷ್ಟವಾದ ಕಾರ್ಯಕ್ರಮ ಮತ್ತು ನಡೀತಾ ಇದೆ. ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ಅದನ್ನು ಸುಂದರವಾಗಿ ನಡೆಸಿ ಜನೋಪಯೋಗಿಯಾಗಿ ಅದನ್ನು ಪರಿವರ್ತಿಸಿ ಅದನ್ನು ಸುಂದರವಾಗಿ ಇರುವಂತೆ ಮಾಡುವುದರಲ್ಲಿ ಈ ಮೂರು ಪಾಲುದಾರರು ಅತ್ಯಂತ ಯಶಸ್ವಿಯಾಗಿದ್ದಾರೆ. ಅದು ಒಂದು ರೀತಿಯ OSS ಅಂತ ಇವತ್ತು ಇಡೀ ದೇಶದಲ್ಲಿ ಮಾರುಕಟ್ಟೆಗೆ ಹೋಗುತ್ತದೆ. ನಾವೆಲ್ಲ ಮುಂದಾಗಿದ್ದೇವೆ ಅಂಥ ಸಂದರ್ಭದಲ್ಲಿ OSS ಅಂದರೆ ಅದು ಹೊರಗುಂಡಿಯಲ್ಲಿ ನೀರಿನ ಕೊರತೆ OSS ಅಂಥ ಕೊರತೆ ಇರಬೇಕಾದ್ದು ಈ OSS. ಯಾಕೆಂದರೆ ಎಲ್ಲ ಕಡೆಯೂ ಆದರೆ ಇಲ್ಲಿ ನಾವು ಆ ವ್ಯವಹಾರವನ್ನು ತೋರಿಸುವುದು, ವ್ಯವಹಾರದಲ್ಲಿ ಇಷ್ಟೇ ಏನು ಪ್ರಯತ್ನ ಮತ್ತು ಬದ್ಧತೆಯನ್ನು ತೋರಿಸಿದರೆ ಯಶಸ್ಸನ್ನು ಸಾಧಿಸುವುದು, ಅದಕ್ಕೆ ತಂಡವನ್ನು ಕಟ್ಟಿಕೊಳ್ಬೇಕು ಅನ್ನುವಂಥ ಒಂದು ಮಾದರಿಯನ್ನು ಮಾಡಬಹುದು. ಹಾಗಾಗಿ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಸಾಮಾನ್ಯವಾಗಿ ನಾವು ಮಾತನ್ನು ಹೇಳ್ತೀವಿ, ಒಂದು ಕ್ರಿಕೆಟ್ ತಂಡ ಆಗಿರ್ಬೋದು, ಯಾವುದೇ ಪಂದ್ಯ ಒಬ್ಬ ಒಳ್ಳೆಯ ಆಟಗಾರ ಇರ್ತಾರೆ, ಒಬ್ಬ
ಅಥವಾ ಕಾಬೂಲ್ ಸೆಂಚುರಿ ಹೊಡೆದಿರ್ತದೆ ಆ ಒಂದು ಮ್ಯಾಚ್ ಬಂದಿದೆ. ಆದರೆ ಇಡೀ ಅಧ್ಯಕ್ಷರಿಗೆ ಗೆಲ್ಲಬೇಕಾದ್ರೆ ತಂಡವಾಗಿ ಕೆಲಸ ಮಾಡ್ತಾರೆ. ಇಡೀ ತಂಡವಾಗಿ ಕೆಲಸ ಮಾಡಿದಾಗ ಟೀಮ್ ವರ್ಕ್ ಮಾಡಿದರೆ ಮಾತ್ರ ಆ ಪಂದ್ಯ ಗೆಲ್ಲುವುದು ಅಥವಾ ಟ್ರೋಫಿಯನ್ನು ಗೆಲ್ಲುವುದು. ಮ್ಯಾಚನ್ನು ಒಬ್ಬ ಗೆಲ್ಲುವುದು ಆ ಈ ಪಂದ್ಯವನ್ನು ಗೆಲ್ಲಬೇಕು ತಂಡವಾಗಿ ಕೆಲಸ ಮಾಡ್ತಾರೆ. ಹಾಗೆ ಇವತ್ತು ಮಾಲೀಕರು ಮತ್ತು ಬೇರೆ ಕ್ರಿಕೆಟರ್ ಸಹ ವೈಭವ ಇದ್ದರೆ ಇವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡಿರುವುದರಿಂದ ಈ ಯಶಸ್ಸು ಸಿಕ್ಕಿದೆ ಅಂತ ಅನಿಸ್ತದೆ. ಆತ್ಮೀಯ ಸುಳ್ಯ ವಾಯ್ಸ್ ಟ್ರೇಡಿಂಗ್ ಕಂಪನಿಯ ವ್ಯವಹಾರಸ್ಥರೇ, ನಿಮ್ಮ ಮುಂದೆ ಇರುವಂತಹ ಗಣ್ಯ ವ್ಯಕ್ತಿಗಳು ಅಂದರೆ ಈಗ ತಾನೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಸುಳ್ಯದ ಒಬ್ಬ ಶಿಲ್ಪಿ ಅಂತ ಹೇಳ್ಬೋದು ಎಂ.ಡಿ. ಸದಾಶಿವರು. ಅವರು ಈ ಬಗ್ಗೆ ತುಂಬ ಮಾತನಾಡಿದ್ದಾರೆ. ಅವರಿಂದಾಗಿ ಈ ಒಂದು ಮೊತ್ತ ಬದಲಾಗಿ ಒಂದು ಮೀಟು ಉದ್ಘಾಟನೆ ಕೊಟ್ಟಿದೆ. ಖಂಡಿತವಾಗಿಯೂ ಈ ಸಂಸ್ಥೆ ಅದೇ ರೀತಿಯಲ್ಲಿ ಇರುವಂತಹ ಈ ವ್ಯವಹಾರಸ್ಥರು ಅಂದರೆ ಗ್ರಾಹಕರು ಉತ್ತಮ ಬಾಂಧವ್ಯವನ್ನು ಬೆಳೆಸಿ ಈ ಸಂಸ್ಥೆಯು ಮುಂದಕ್ಕೆ ಹೋಗುವುದರಲ್ಲಿ ಎರಡು ಮಾತಿಲ್ಲ. ನನ್ನವರು ಕರ್ದೂರು ಅಂತೇಳಿ ಆ ಕರ್ದೂರಿನ ಯುವಕರು ಸೇರಿಕೊಂಡು ಈ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಕರ್ದೂರಿನಲ್ಲಿ ಹಿರಿಯರಾದಂತಹ ಅಪ್ಪಾಸಾಗಿ ಮತ್ತು ಮೊಯ್ದೀನ್ ಗುಂಡಿ ಹಾಗೆ ಅವರ ಮಕ್ಕಳು ಅಂದರೆ ಕೃಷಿಯಲ್ಲಿ ಅತ್ಯದ್ಭುತವಾದಂತಹ ಸಾಧನೆ ಮಾಡಿದವರು. ಅಡಿಕೆ ತೋಟ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ರಬ್ಬರ್ ಇರ್ಬೋದು, ಅದರಲ್ಲೆಲ್ಲ ಅತ್ಯಂತ ಉತ್ತಮವಾಗಿ ಒಂದು ರೀತಿಯ ಸಾಧನೆ ಮಾಡಿದಂತಹ ಕೃಷಿಕರ ಮಕ್ಕಳು ಸುಳ್ಯದಲ್ಲಿ ಬಂದು ಈ ಒಂದು ಟ್ರೇಡಿಂಗ್ ಕಂಪನಿಯನ್ನು ಮಾಡಿದ್ದಾರೆ. ಅವರು ಈ ಸುಮಾರು 20 ವರ್ಷಗಳ ಮೊದಲು ಕೇರಳದ ಮುಂಡೇರಿ ಭಾಗದಲ್ಲಿ ಅತ್ಯಂತ ಅದ್ಭುತವಾಗಿ ಒಂದು ಉದ್ಯಮವನ್ನು ಬೆಳೆಸಿ ಅದನ್ನು ಸುಳ್ಯಕ್ಕೆ ವಿಸ್ತಾರಗೊಳಿಸಿ ಈ ಸುಳ್ಯದಲ್ಲಿ ನಮ್ಮಂತಹ ಹಲವಾರು ಯುವಕರಿಗೆ ಕೆಲಸವನ್ನು ನೀಡಿ ಇವತ್ತು ಸುಳ್ಯದಲ್ಲೊಂದು ಮನೆ ಮಾತಾಗಿರುವಂತಹ ಕಂಪನಿ OSS ಟ್ರೇಡಿಂಗ್ ಕಂಪನಿ. ಅದರಲ್ಲಿ ಈಗ ನಮ್ಮ ಈ ಒಂದು ಮೀಟ್ನಲ್ಲಿ ಈ ಕಂಪನಿಯ ಬೇರೆ ಇವರಿಗೆ ಸಾಮಾನುಗಳನ್ನು ದೊರಕಿಸುವರಿದ್ದಾರೆ, ಮಾರಾಟ ಮಾಡುವರಿದ್ದಾರೆ. ಅದೇ ರೀತಿಯಲ್ಲಿ ಅದನ್ನು ಪಡೆದುಕೊಂಡು ನಾವು ಚಿಲ್ಲರೆ ವ್ಯಾಪಾರ ಮಾಡುವರಿದ್ದಾರೆ. ಅದೇ ರೀತಿಯಲ್ಲಿ ಈ ಫ್ಯಾಬ್ರಿಕೇಟಿಂಗ್ ಕೆಲಸವನ್ನು ಮಾಡುತ್ತಾ ಇರುವವರು ಕೂಡ ಈ ಮೀಟ್ನಲ್ಲಿ ಸೇರಿದ್ದಾರೆ. ಎಲ್ಲರೂ ಸೇರಿಕೊಂಡು ಒಂದು ರೀತಿ ತಂಡವಾಗಿ ಕೆಲಸ ಮಾಡಿದಾಗ ಖಂಡಿತವಾಗಿ ಆ ಒಂದು ಉದ್ಯಮ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ ಎಂಬುದಕ್ಕೆ ನಮ್ಮ ಸದಾಶಿವರು ಬೇಕಾದಷ್ಟು ಉದಾಹರಣೆಗಳನ್ನು ಕೊಟ್ಟರು. ಆದ್ದರಿಂದ ಈ ಒಂದು ಯುವಕರ ತಂಡ ಮತ್ತು ಇದನ್ನು ವ್ಯವಹಾರ ಮಾಡುವಂತಹ ಇವರ ಕೈ ಕೆಳಗೆ ಕೆಲಸ ಮಾಡುವರಿರ್ಬೋದು, ಇವರಿಂದ ಪಡೆದುಕೊಂಡು ದೂರವರಿಗೆ ಸಾಗಿಸಿ ಅಲ್ಲಿ ವ್ಯವಹಾರ ಮಾಡುವರಿರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ನಿಮಗೂ ಈ ಕಂಪನಿಯವರಿಗೂ ಎಲ್ಲರಿಗೂ ಕೂಡ ಉತ್ತಮವಾದ ವ್ಯಾಪಾರವಾಗಲಿ, ನಿಮ್ಮ ಈ ಒಂದು ಉದ್ಯಮಶೀಲತೆ ಅತ್ಯಂತ ಒಂದು ರೀತಿಯಲ್ಲಿ ಬೆಳವಣಿಗೆ ಹೊಂದಲಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮನೆ, ವಸ್ತ್ರ, ಅದೇ ರೀತಿಯಲ್ಲಿ ಅನ್ನ, ಈ ಮೂರು ಅತ್ಯವಶ್ಯಕ. ಅದರಲ್ಲಿ ಮನೆ ಎಂಬುದಾಗಿ ಈಗ ನಾವು ಮೊದಲೆಲ್ಲ ಮುಳಿ ಮನೆಯಲ್ಲಿದ್ದೆವು, ನಂತರ ಅಂಚಿನ ಮನೆಯಾಗಿತ್ತು, ಈಗೆಲ್ಲ ಗ್ಯಾಸ್ ಮನೆಗಳಾಗಿವೆ. ಈಗ ಬೇರೆ ಬೇರೆ ರೀತಿಯ ಇನ್ನೂ ಅದಕ್ಕಿಂತ ಉತ್ತಮವಾದ ಮನೆಗಳಾಗುತ್ತವೆ. ಪ್ರತಿಯೊಂದಕ್ಕೂ ಕೂಡ ಈ ಫ್ಯಾಬ್ರಿಕೇಟ್ನ ಅತ್ಯಂತ ಅವಶ್ಯಕವಾದಂತಹ ಸಾಧನವಾಗಿದೆ. ಯಾರೊಬ್ಬರೂ ಕೂಡ ಈ ಒಂದು ವ್ಯವಹಾರದಲ್ಲಿ ಖಂಡಿತವಾಗಿಯೂ ವ್ಯವಹಾರದಲ್ಲಿ ಅಂಗಡಿಗೆ ಬರೆದಿದ್ದರೂ ಕೂಡ ಪ್ರತಿಯೊಬ್ಬರು ಇದರ ಒಂದು ರೀತಿಯಲ್ಲಿ ವಹಿವಾಟು ನಡೆಸುವರೇ ಆಗಿದ್ದಾರೆ. ಆದ್ದರಿಂದ ಎಲ್ಲರೂ ಸೇರಿಕೊಂಡು ಈ ಒಂದು ಕಂಪನಿಯನ್ನು ಬೆಳೆಸೋಣ ನಾವು ಎಂಬುದಾಗಿ ನಾನು ಆಲಿಸುತ್ತೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯರಾದಂತಹ PM ಮೊಹಮ್ಮದ್ ಕೂಡ ಇವರಿಗೆ ಬೇಕಾದಷ್ಟು ಇಲ್ಲಿ ಸಹಾಯ ಮಾಡಿದ್ದಾರೆ. ನಾವು ಸಣ್ಣದಿರುವಾಗಲೇ ಒಂದು ರೀತಿಯಲ್ಲಿ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿದವರು. ಅದೇ ರೀತಿಯಲ್ಲಿ ಎನ್.ಎ. ರಾಮಚಂದ್ರ ಅವರ ಮಗ ಇದ್ದಾರೆ, ಅವರು ಕೂಡ ನಮ್ಮ ಆತ್ಮೀಯರು. ಎಲ್ಲರಿಗೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಭಾಗಿಯಾಗಿ ನಾವೆಲ್ಲ ಒಂದು ರೀತಿಯಲ್ಲಿ ಈ ಮುಸ್ಸಂಜೆಯನ್ನ ಉತ್ತಮವಾದ ರೀತಿಯಲ್ಲಿ ಕಳೆಯುತ್ತಾ ಈ ಒಂದು ಮೀಟು ಉತ್ತಮವಾಗಲಿ. ಅದೇ ರೀತಿ ಇವರ ವ್ಯವಹಾರವು ಇನ್ನೂ ಅಭಿವೃದ್ಧಿಗೊಂಡು ಸುಳ್ಯ ಮತ್ತು ಎಲ್ಲ ಕಡೆ ನಮ್ಮ ಜಿಲ್ಲೆ ಪರಿಸರದ ಜಿಲ್ಲೆಗಳಿಗೂ ಕೂಡ ಪಸರಿಸಲಿ ಎಂಬುದಾಗಿ ಆಲಿಸ್ತಾ ಸಮಯ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, OSS ಟ್ರೇಡಿಂಗ್ ಕಂಪನಿಯ ಮಾಲಕರೇ, ಗ್ರಾಹಕರೇ ಹಾಗೂ ಇಲ್ಲಿ ಸೇರಿಕೊಂಡಂಥ ಎಲ್ಲ ನನ್ನ ಆತ್ಮೀಯ. ಇವತ್ತು ಸುಳ್ಯದ ಒಂದು
ವಿಶೇಷ ಕಾರ್ಯಕ್ರಮ ನಡೆಯುತ್ತದೆ. ಓಯಸಿಸ್ ಟ್ರೇಡಿಂಗ್ ಕಂಪನಿಯ ಮೀಟ್ ಆ್ಯಂಡ್ ಗೆಟ್ ಟುಗೆದರ್ ಕಾರ್ಯಕ್ರಮ. ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ನಾನು ಹೇಳುತ್ತೇನೆ. ಯಾಕಂತ ಹೇಳಿದರೆ ಈ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆಯಲ್ಲಿ ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ ಅದೊಂದು ವ್ಯಾಪಾರಕ್ಕೆ ಅಥವಾ ವ್ಯವಹಾರಕ್ಕೆ ಸೀಮಿತವಾಗಿರ್ತದೆ. ಗ್ರಾಹಕರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಅಥವಾ ಮಾಲೀಕರಾಗಿರ್ಬೋದು, ಅವರು ಬರ್ತಾರೆ, ವ್ಯವಹಾರ ಮಾಡ್ತಾರೆ, ಅವತ್ತಿನ ದಿನದ ಖರ್ಚು ವೆಚ್ಚಗಳನ್ನು ನೋಡ್ತಾರೆ. ಆದರೆ ಇವತ್ತಿನ ದಿನ ಒಂದು ವಿಶಿಷ್ಟ ದಿನ. ಯಾಕಂತ ಹೇಳಿದರೆ ಗ್ರಾಹಕರಾಗಿರ್ಬೋದು, ಮಾಲಕರಾಗಿರ್ಬೋದು ಅಥವಾ ಎಲ್ಲ ಸಿಬ್ಬಂದಿ ವರ್ಗದವರಾಗಿರ್ಬೋದು ಇವತ್ತು ಒಂದು ಫ್ಯಾಮಿಲಿ ಥರ ಫ್ಯಾಮಿಲಿ ಆಗಿ ಇಲ್ಲಿ ಸೇರಿ ಒಂದು ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನೊಂದು ಕಾರ್ಪೊರೇಟ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೇನೆ. ಹಾಗಾಗಿ ಎಲ್ಲ ಕಂಪನಿಗಳಲ್ಲಿ ವರ್ಷಕ್ಕೆ ಒಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಇಂಥ ಒಂದು ಕಾರ್ಯಕ್ರಮ ಯಾವಾಗಲೂ ಆಯೋಜನೆ ಮಾಡ್ತಿರ್ತಾರೆ. ಯಾಕಂತ ಹೇಳಿದರೆ ಈ ಕಾರ್ಯಕ್ರಮದಲ್ಲಿ ಕಂಪನಿಯ ಗ್ರೋತ್ ಅಥವಾ ಮುಂಬರುವ ದಿನಗಳಲ್ಲಿ ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳುವಂಥದ್ದು ಇಲ್ಲಿ ಸೇರಿ ಎಲ್ಲರೂ ಸೇರಿ ಡಿಸ್ಕಷನ್ ಮಾಡ್ತಾರೆ. ಅದೇ ರೀತಿ ಕಂಪನಿಯಲ್ಲಿ ಏನಾದರೂ ಒಂದು ಕುಂದುಕೊರತೆಗಳಿರ್ಬೋದು, ಬೇರೆ ಬೇರೆ ಕಡೆಯಿಂದ ಗ್ರಾಹಕರಾಗಿರ್ಬೋದು ಅಥವಾ ಎಲ್ಲ ಆತ್ಮೀಯರು ಬಂದು ಸೇರಿರ್ತಾರೆ. ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಅಂದರೆ ಈ ಡಿಸ್ಕಷನಿಗೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ನಾನು ಭಾವಿಸ್ತೇನೆ. ಹಾಗೆ ಮುಂಬರುವ ದಿನಗಳಲ್ಲಿ ಇವತ್ತು 100 ಇರ್ಬೋದು, ಮುಂದಿನ ವರ್ಷ 200, 300, 1000 ಜನ 1000 ಗ್ರಾಹಕರಾಗಿ ಇದು ಇನ್ನಷ್ಟು ಯಶಸ್ವಿ ಆಗಬೇಕು ಅಂತ ಹೇಳಿ ನಾನು ಹಾರೈಸ್ತೇನೆ. ಮತ್ತು ಇಲ್ಲಿಗೆ ಬರಮಾಡಿದಂಥ ಓಯಸಿಸ್ನ ಮಾಲಕರಾಗಿರ್ಬೋದು, ಆಯೋಜಕರಿಗೆ ನಾನು ಧನ್ಯವಾದವನ್ನು ಹೇಳಿ ಶುಭ ಕೋರಿಸುತ್ತೇನೆ. ಬರ್ತೇನೆ. स्टार्टिंग मेरे थोड़े जान वाले और ये सपोर्ट मेरी म्हणते ये आए हम सपोर्ट ಸಬ್ಸಿಕ್ವೆಂಟ್ಲಿ ಅಡ್ವಾನ್ಸ್ ಟಿ ವಿ ಸ್ಟ್ರೀಟ್ ಬೇರೆ ಇವರು ಆಗ್ತಾರೆ ಸಪೋರ್ಟ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವೇನು ಈ ಸಂಸ್ಥೆಯವರು ಒಂದು ಪಾಯಿಂಟ್ ನೀಡಿದ್ದಾರೆ. ಆ ಪಾಯಿಂಟ್ ಗಳಿಸಿದಂಥ ಇವರ ಸಂಸ್ಥೆಯ ಗ್ರಾಹಕರ ಓನರ್ ಎಲ್ಲ ಆಗಿರುವಂಥ ಇಬ್ಬರಿಗೆ ಇವತ್ತು ಐಫೋನ್ ನೀಡ್ತಾ ಇದ್ದಾರೆ. ಈಗಾಗಲೇ ಯಾರಾಗಿರ್ಬೋದು ಅಂತ ಅವರಿಗೆ ಸಹ ಗೊತ್ತಿರ್ಬೋದು. ಯಾಕಂದ್ರೆ ಯಾರಾಗಿರ್ಬೋದು ಅವರಿಗೆ ಸಹ ಗೊತ್ತಿರ್ಬೋದು. ಆದರೆ ಇನ್ನಿತರ ಗ್ರಾಹಕರಿಗೆ ನಾವು ಅದನ್ನು ಹೇಳ್ತೇವೆ. ಈ ಸಂಸ್ಥೆಗೆ ಮುಂದಿನ ವರ್ಷ ನಿಮಗೂ ಸಹ ಅವಕಾಶ ಇದೆ ಅಂತ ಐಫೋನ್ ಕಸ್ಟಮರ್ ವಿಘ್ನೇಶ್ ಎಲ್ಲಿದ್ದಾರೆ? ಬನ್ನಿ ವಿಘ್ನೇಶ್. ಎಸ್, ಇವತ್ತು ವಿಘ್ನೇಶ್ ಅವರಿಗೆ ನಮ್ಮ ಓಯಸಿಸ್ ಸಂಸ್ಥೆಯಿಂದ ಐಫೋನ್ ಕೊಡ್ತಾ ಇದ್ದಾರೆ. ಅವರು ಐಫೋನ್ ಗಿಟ್ಟಿಸಿದೆ ಹೇಗೆ ಅಂತ ಹೇಳಿದ್ರೆ ಇವರೊಂದು ಟಾರ್ಗೆಟ್ ಒಂದು ಕೊಟ್ಟಿದ್ದಾರೆ, ಒಂದು ಪಾಯಿಂಟ್. ಆ ಪಾಯಿಂಟಲ್ಲಿ 10ರಲ್ಲಿ 10 ಪಾಯಿಂಟ್ ಇವರು ಗಳಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ಈ ಫ್ಯಾಬ್ರಿಕೇಟ್ ರೇಟಲ್ಲಿ ಇವರಿಗೆ ಆರ್ಥಿಕ ಅಭಿನಂದನೆಗಳು ಸರ್. ನೀವು ಹೇಗೆ ನಿಮ್ಮ ಓಯಸಿಸ್ ಮತ್ತು ನಿಮ್ಮ ಒಂದು ಇದನ್ನು ನೀವು ಅನಿಸಿಕೆಯನ್ನು ವ್ಯಕ್ತಪಡಿಸಿ. ಸ್ಟಾರ್ಟಿಂಗ್ ನಾವು ಓಯಸಿಸ್ಗೆ ಬರುವಾಗ ಪರಿಚಯ ಇರಲಿಲ್ಲ. ಮೀಟ್ ಮಾಡಿದ್ದು ನಾನು ಸುಳ್ಯಕ್ಕೆ ಕಾಸರಗೋಡಿಗೆ ಕೆಲಸಕ್ಕೆ ಹೋಗುವ ಮೆಟೀರಿಯಲ್ ಶಾರ್ಟೇಜ್ ಅಂತ ಈ ಕಡೆ ಬಂದಿದ್ದೆ ಸುಳ್ಯಕ್ಕೆ. ಆಗ ನಾವು ಸುಳ್ಯದಲ್ಲಿ ಮೆಟೀರಿಯಲ್ ಅಂಗಡಿ ಎಲ್ಲಿ ಉಂಟು ಅಂತ ನನಗೆ ಗೊತ್ತಿಲ್ಲ. ಆಗ ಉಳ್ಕೊಂಡು ಬರುವಾಗ ಇವಾಗ ಒಂದು ಶಾಪ್ ಸಿಕ್ಕಿದೆ ಸುಳ್ಯದಲ್ಲಿ. ಹಾಗೆ ಬಂದು ಮೀಟ್ ಮಾಡಿ ಮಾತಾಡುವಾಗ ಹಬ್ಬದ ಹೇಳಿದರು, ಹೊಸ ಸಂಸ್ಥೆ ಆಗ್ಬಿಟ್ಟು ಎಲ್ಲರೂ ನಿಮ್ಮ ಗ್ರಾಹಕರು ನಮ್ಮದು ಕಡಬ ಕಡಬದಿಂದ ಎಲ್ಲರೂ ಬನ್ನಿ
ನಮ್ಮ ಗ್ರಾಹಕರನ್ನು ಕಳಿಸಿ ಹೇಳಿದರು. ಮತ್ತೆ ಮತ್ತೆ ಈಗಲೇ ನಮ್ಮ ಸಂಬಂಧ ಬೆಳೀತಾ ಹೋಗುತ್ತೆ. ಮೆಟೀರಿಯಲಲ್ಲಿ ಮಾತುಕತೆ ಹಾಗೆ ಚರ್ಚೆ ತುಂಬ ಆಗ್ತದೆ. ಮೆಟೀರಿಯಲ್ನ ಮುಖಾಂತರ ಬೇರೆ ಬೇರೆ ವಿಷಯದ ಚರ್ಚೆ ಆದರೂ ಯಾವುದೇ ಒಂದು ಬೇಸರವನ್ನು ಇಟ್ಟುಕೊಳ್ಳದೆ ಈಗಲೇ ನಮ್ಮ ಒಂದು ವರ್ಷ 2 ವರ್ಷದಿಂದ ಈಗ ರಿಲೇಷನ್ಶಿಪ್ ಆಗ್ತಿತ್ತು. ಮತ್ತು ಈಗಲೇ ಮಾತಾಡ್ತಿರುವಾಗ ಇನ್ನೊಂದು ಸ್ಕೀಮ್ ಮಾಡುವಂತ ಇವರು ಹೇಳಿದ್ರು ಇವತ್ತು ಸಂಸ್ಥೆಯಲ್ಲಿ. ಅದೇ ರೀತಿ ನಾವು ಕೂಡ ಮೆಟೀರಿಯಲ್ ನಮ್ಮದೇ ವರ್ಕ್ ಕಡದಲ್ಲಿ ಕೂಡ ಹೊರಗಡೆ ಕೂಡ ನಮ್ಮದು ನಡೀತಾ ಇರ್ತದೆ. ಅದ್ರ ಮುಖಾಂತರ ನಮಗೆ ಬೇರೆ ಕಡೆಗೆ ಡೆಲಿವರಿ ಕೊಡೋದು ಆ ಥರ ಎಲ್ಲ ಕರೆಕ್ಟ್ ಮೆಟೀರಿಯಲ್ ಒಂದು ಮಾಡ್ತಿದ್ರು. ಹಾಗೆ ಈ ಸಂಸ್ಥೆ ಈ ಕಾರ್ಯಕ್ರಮ ರೀತಿ ಮಾಡಲಿಕ್ಕೆ ಒಂದು ಅವಕಾಶ ಧನ್ಯವಾದಗಳು. ಥ್ಯಾಂಕ್ ಯು. ಅಬ್ಬಾಸ್ ಹಾಜಿ ಕರ್ನೂಲ್ ಅವರು iPhone 17 ಇದನ್ನು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ವಿಘ್ನೇಶ್ ಅವರ ಮನೆಯಲ್ಲಿ ಇನ್ನೊಬ್ಬರಿದ್ದಾರೆ. ಇನ್ನೊಬ್ಬರು ಇದೆ 17 ಗಳಿಸಿದವರು. ಇಬ್ಬರು ಸಹ ಎಲ್ಲ ರೀತಿಯಲ್ಲಿ ಈ ಮಳಿಗೆ ಏನು ಅವರು ಟಾರ್ಗೆಟ್ ಇನ್ನಿತರ ಎಲ್ಲ ವಿಚಾರದಲ್ಲಿ ಪರ್ಫಾರ್ಮೆನ್ಸ್ ಅನ್ನು ತೇರ್ಗಡೆಯಾಗಿ 10ರಲ್ಲಿ 10 ಅಂಕ ಗಳಿಸಿದ ಇನ್ನೋರ್ವ ಫ್ಯಾಬ್ರಿಕೇಟೆಡ್ ಓನರ್ ಜಯಂತ್ ಗುತ್ತಿಗಾರ್. ಈಗ ನಮ್ಮ ಜಯಂತ್ರವರು iPhone 17 ಅನ್ನು ಇಟ್ಟಿಸಿದ್ದಾರೆ. ನಿಮಗೆ ಇವತ್ತು ನಿಮ್ಮ ಶ್ರಮ ಇದೆ, ಆದರೆ ಇವತ್ತು ನಿಮಗೆ ಸಂತೋಷದ ಕ್ಷಣ. ನಿಮ್ಮ ಶ್ರಮದಿಂದಾಗಿ ನಿಮಗೆ ಈ iPhone 17 ಸಿಕ್ಕಿದೆ. ಒಂದು ಈ ಓಎಸಿಸ್ ಮಳಿಗೆ ಬಗ್ಗೆ ನೀವು ಒಂದು ಸಣ್ಣ ಅನಿಸಿಕೆ ಏನು? ಥ್ಯಾಂಕ್ ಯು ಓಎಸಿಸ್ ಟ್ರೇಡಿಂಗ್. ನಾವು ಮುಂದೆ ಸ್ಟಾರ್ಟಿಂಗ್ 4 ವರ್ಷ ಆಯಿತು ಇನ್ನು ಪರ್ಚೇಸ್ ಮಾಡೋದು. ಈ ಸಲ ಪ್ರಥಮವಾಗಿ ಟಾರ್ಗೆಟ್ ರೀಚ್ ಆದವರಿಗೆ ಗಿಫ್ಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅಪ್ಲೈ ಮಾಡಿದ್ದನು. ಥ್ಯಾಂಕ್ ಯು. ಈ ಬಹುಮಾನವನ್ನು ಇವತ್ತಿನ ಮುಖ್ಯ ಅತಿಥಿಗಳಾದ MB ಸದಾಶಿವ PM ಅವರು ನೀಡಬೇಕಾಗಿ ಹೇಳಿದ್ದೇನೆ. ಇದರ ಜೊತೆಗೆ ಪಾಲುದಾರರಾದ ಅಶ್ರಫ್ ಕೆ ಮತ್ತು ಈಶನ್ ಕೆ ಅವರು ಮುಂದೆ ಬರಬೇಕಾಗಿ ಹೇಳಿಕೊಳ್ತಿದ್ದೇನೆ. ಇಲ್ಲಿ ಬಂದ ಗ್ರಾಹಕರಿಗೆ ಒಂದು ಅದೃಷ್ಟ ಇದೆ. ನಮ್ಮೆಲ್ಲ ಯಾರು ಅದೃಷ್ಟರಿಂದ ಇವತ್ತು ನಾವು ನೋಡೋದು ಅದರ ನಂತರ ಇಲ್ಲಿ 2nd ಪ್ರೈಸ್ ಮತ್ತು 3rd ಪ್ರೈಸ್ ಕೊಡ್ತೇವೆ. ನೀವು ಕೂತ್ಕೊಂಡ ಚೇರ್ ಇದೆ ಅಲ್ಲ, ಚೇರ್ ಅಡಿಯಲ್ಲಿ ಒಂದು ವೈಟ್ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇಲ್ಲದ್ರೆ ಅದರ ಫ್ರಂಟ್ ಕವರ್ ಇರುವ ಚೇರ್ ಸ್ವಲ್ಪ ಈಗ ಮೇಲಿಂದ ಓಪನ್ ಮಾಡುವಾಗ ಅಲ್ಲಿ ಸಹ ಕಾಣ್ಬೋದು. ಇವೆಲ್ಲ ಒಮ್ಮೆ ಎದ್ದು ನಿಮ್ಮ ಚೇರ್ ಅನ್ನು ಚೆಕ್ ಮಾಡಿ. ಯಾರ ಚೇರಲ್ಲಿ ಸ್ಟಿಕ್ಕರ್ ಉಂಟು ಅವರು ಎದ್ದಿನಿದ್ದು. ಬಟ್ಟೆಯನ್ನು ಮೇಲೆ ಮಾಡುವಾಗ ಸಿಗುವುದು. ನಿಮ್ಮ ಹೆಸರು ವಿಜೇಶ್ ಸುಳ್ಳೆಪದವು. ವಿಜೇಶ್ ಸುಳ್ಳೆಪದವು. ನಮಗೆ ಅರುಣ್, ನಮ್ಮ ಇವತ್ತಿನ ಅತಿಥಿಗಳ ಜೊತೆ ಬಂದ ಅರುಣ್ ಅವರು ಅದೃಷ್ಟವಂತರು. ಅಲ್ಲ ಉಂಟು ಟೈರ್ ಉಂಟು. ಅಲ್ಲಲ್ಲ, ಇದರ ಟೈರ್ನ ಅಡಿಯಲ್ಲಿಲ್ಲದ್ರೆ ಹೀಗೆ ಕ್ಲೋಸಿನ ತೆಗೆಯುವ. ಹೆಸರೇಳಿ ಶ್ಯಾಮ್. ಇನ್ನೊಬ್ಬರಲ್ಲಿ ಶ್ಯಾಮ್ ಹೇಳುವವರಿಗೆ ಅದೃಷ್ಟ ಗುಲಾಯಿಸಿದ.
ಕೈಫ್, ಇನ್ನೊಬ್ರು ಕೈಫ್ ಅಂತ ಹೇಳಿ, ಶಾ ಮತ್ತೆ ಕೈಫ್ ಹೆಸರು ಅನಿತ್. ನಮ್ಮ ಟಾರ್ಗೆಟ್ ಆಯ್ತು 5. ಎಸ್, ಅದೃಷ್ಟವಂತ ಭಾಗ್ಯ ಇದ್ದವರೆಲ್ಲ ಅದೃಷ್ಟ. ಇನ್ನು ನೀವೀಗಾಗಲೇ ಬರೆದು ರಿಜಿಸ್ಟರ್ ಮಾಡಿದ್ರಲ್ಲ, ಅದರಲ್ಲಿ ಸಹ ಅದೃಷ್ಟವನ್ನು ಆಯ್ಕೆ ಮಾಡಲಿಕ್ಕಿದೆ. ನೋಡುವ, ನಿಮಗೆ ಯಾರಿಗಾದ್ರೂ ಸಿಗ್ಬೋದು. ಈಗ ಅದೃಷ್ಟ ಮತ್ತು ಇನ್ನು ನಮ್ಮ ಸಂಸ್ಥೆಯ 10ರಲ್ಲಿ 8 ಅಂಕ ಪಡೆದವರು, 10ರಲ್ಲಿ 8 ಅಂಕ ಪಡೆದ ಇವರು ಐಫೋನಿಗೆ ಬಹಳ ಪೈಪೋಟಿ ಮಾಡಿದ್ದಾರೆ. ಆದರೆ ಸ್ವಲ್ಪ ಏನು ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಎಡವಿ, ಆದರೂ ಒಂದು 10ರಲ್ಲಿ 8 ಅಂಕವನ್ನು ಗಳಿಸಿದ್ದಾರೆ. ಯಾರು? ಭರತ್ ಸುಳ್ಯದಲ್ಲಿ ಚಿರಪರಿಚಿತ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್. ಆದರೆ ನಾನು ಬರುವಾಗ ಕೇಳಿದೆ ಅವರು, ನಿಮಗೆ ಐಫೋನ್ ಉಂಟಾ ಅಂತ. ಅವರು ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೆ ಅವರು ಸ್ಯಾಮ್ಸಂಗ್ ಫೋನ್ ವಿನ್ನರ್, ಸಾರಿ ವಿವೋ Y31 ಅದನ್ನು ಇವರು ಗಿಟ್ಟಿಸಿಕೊಂಡಿದ್ದಾರೆ. ಭರತರವರೇ, ಹೇಗೆ ವಯಸ್ಸು ಸಂಸ್ಥೆ ನಿಮ್ಮೊಟ್ಟಿಗೆ ನಿಮ್ಮ ಒಡನಾಟದ ಬಗ್ಗೆ? ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ನಾವು ಯಾವುದು ಏನು ಫಸ್ಟಿಂದಲೇ ಅವರೊಟ್ಟಿಗೆ ಕಾರ್ಯ ಮಾಡ್ತಿದ್ದೇವೆ. ಹಾಗೆ ನಮಗೆ ಒಳ್ಳೆ ಇದು ಅಡ್ಜಸ್ಟ್ಮೆಂಟ್ ಎಲ್ಲ ಒಳ್ಳೆ ರೀತಿಯಲ್ಲಿ ಕವರ್ ನಡೀತಾ ಉಂಟು. ಇನ್ನು ಹೀಗೆ ಫಂಕ್ಷನ್ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ನನ್ನೊಂದು ವಿಶ್ವಾಸ. ಓಕೆ. ಈ ಬಹುಮಾನವನ್ನು ಇವರು ಲತೀಫ್ ಎಂಪಿ ಅವರು ಬಂದು ಕೊಡಬೇಕಂತ ಇವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ವಯಸ್ಸಿನವರಿಗೆ ಎಲ್ಲ ರೀತಿಯಲ್ಲಿ ಸಾಕು. ಅವ್ರನ್ನ ಸ್ಟೇಜಿಗೆ ಕರೆದು ಸಹ ಸ್ಟೇಜಿಗೆ ಬರೋದಿಲ್ಲ, ಅವ್ರನ್ನ ನಾನು ಸ್ಟೇಜಿಗೆ ಬರೋದಿಲ್ಲ. ಒಬ್ಬ ಹಿರಿಯ ಉದ್ಯಮಿ ಲತೀಫ್ ಎಂಪಿ ಇವರು ಈ ಬಹುಮಾನವನ್ನು ನೀಡಿದ್ದಾರೆ. ಇನ್ನು ಸಂಸ್ಥೆಯಲ್ಲಿ 6 ಅಂಕ ಗಳಿಸಿದ 3 ಇದ್ದಾರೆ. 6 ಮತ್ತೆ 5, 4 ಇಲ್ಲ. 6 ನಂತರದವರು ಮತ್ತೆ ಬರುವ ವರ್ಷ ಎಂತ ಪ್ರಿಪರೇಟರಿ ಎಕ್ಸಾಮ್ ಬರೆದು ಮತ್ತೆ ಪಾಸ್ ಆಗಬೇಕು. ಮುಂದಿನ ವರ್ಷ ಈ 6 ನಂತರ ತೆಗೆದವರಿಗೆ ಮುಂದಿನ ವರ್ಷ ಅವಕಾಶ ಇದೆ. ನೀವು ಪ್ರಯತ್ನ ಮಾಡಿ. ಈ 6 ಅಂಕ ಪಡೆದವರಲ್ಲಿ ನಮ್ಮ ಓಎಸಿಸ್ ಫ್ಯಾಬ್ರಿಕೇಟರ್ ಇದರ ಕಸ್ಟಮರ್ ದಯಾನಂದ ಅಡ್ಕಾರ್. ದಯಾನಂದ ಅಡ್ಕಾರ್ ಬಹಳ ಶ್ರಮಪಟ್ಟು 10 ತೆಗಿಬೇಕಂತ ಹೇಳಿ ಪ್ರಯತ್ನ ಪಟ್ಟಿದ್ರು. ಅವರು 8 ತೆಗಿಯುವಂತ ಪ್ರಯತ್ನ ಪಟ್ಟರು. ಕೊನೆಗೆ 6 ಅವರಿಗೆ ಸಿಕ್ಕಿದೆ. ಧನ್ಯವಾದಗಳು ಸರ್. ಈ ಬಹುಮಾನವನ್ನು ಕೆ ಮೊಹಮ್ಮದ್ ಅವರು ನೀಡಬೇಕು ಕೇಳ್ಕೊಳ್ತಿದ್ದೇನೆ. ದಯಾನಂದ, ನೀವು ಸ್ವಲ್ಪ ಹೇಳಿ. ಸರ್, ತುಂಬ 15 ವರ್ಷದಿಂದ ಕೆಲಸ ಅನುಭವ ಇದೆ. ಒಂದು 5 ವರ್ಷವರೆಗೆ ನಾನು ಕಾಸರಗೋಡಿಂದ ಎಲ್ಲ ಐಟಮನ್ನು ಪರ್ಚೇಸ್ ಮಾಡ್ತಿರೋದು. ಅಂದರೆ ನನಗೆ ಬೇಕಾದ ತುಂಬ ಕಷ್ಟ ಆಗ್ತಿದ್ದೆಲ್ಲ ಐಟಮ್. ಇವರು ಈ OSS ಈ ಫಸ್ಟ್ ಅಥವಾ ಸಮಸ್ಯೆ ಆಗಿದ ನಂತರ ಎಲ್ಲ ರೀತಿಯಲ್ಲಿ ನಮಗೆ ಅಂದರೆ ತುಂಬ ಉಪಕಾರ ಅಂದರೆ ಯಾವುದೇ ಎಲ್ಲ ರೀತಿಯ ಸರ್ವಿಸ್ ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ಧನ್ಯವಾದ. ನಮ್ಮ OSS ಕಟ್ಟಡದ ಮಾಲಕರಾದ PM ಮೊಹಮ್ಮದ್ ಅವರು ಇವರಿಗೆ ಹಸ್ತಾಂತರಿಸುತ್ತಿದ್ದಾರೆ ಬಹುಮಾನವನ್ನು. ಇನ್ನೊಬ್ಬ 6 ಅಂಕ ಗಳಿಸಿದವರು ನಮ್ಮ ಇಲ್ಲಿದ್ದಾರೆ. ಒಬ್ಬರು ಬರಲಿಲ್ಲ, 3 ಒಬ್ಬರು ಬರಲಿಲ್ಲ. ಇನ್ನೊಬ್ಬರು 6 ಅಂಕ ಗಳಿಸಿದ ನಮ್ಮ OSS ದೀಕ್ಷಿತ್
ಅವರು ಬರಲಿಲ್ಲ ಅಂತ ಇಲ್ಲಿ ಮಾಲಕರು ತಿಳಿಸಿದರು. ಈಗ ಕಷ್ಟ ಒಂದು 4-5 ಜನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಓಯಸಿಸ್ ಇದರ ಮಳಿಗೆಯಲ್ಲಿ ಸಿಗುವಂಥ ಉತ್ಪನ್ನವೇ ಅವರಿಗೆ ಪ್ರೈಸ್ ಆಗಿ ಕೊಡ್ತಾ ಇದ್ದಾರೆ. ಬ್ರಿಜೇಶ್ ಬದವು ಇವರು ನಮ್ಮ ಇವತ್ತಿನ ಮುಖ್ಯ ಅತಿಥಿಯಾದ ಖಾದರ್ ಎಣ್ಣೆಯವರಿಂದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೃಷ್ಟ ಗೊತ್ತ ಅರುಣ್ ಅವರು ಇವರು ಗ್ರಾಹಕರಲ್ಲ, ಇವರಿಗೆ ಫ್ಯಾಬ್ರಿಕೇಟೆಡ್ ಅವರಿಗೆ ಐಟಮ್ ಕೊಡುವವರು. ಅದೃಷ್ಟ ಅಂತ ಶ್ಯಾಮ್ ರವರು ನಾನು ಸ್ವೀಕರಿಸಬೇಕಾಗಿ ಹೇಳ್ತೇನೆ. ಶ್ಯಾಮ್ ಅದೇ ರೀತಿ ಇನ್ನೊಂದು ಅದೃಷ್ಟವಂತ ಕೈ ಈ ಬಹುಮಾನವನ್ನು ಹರ್ಷದ್ ಕಣ್ಣು ಇಲ್ಲಿನ ಇವತ್ತಿನ ನಮ್ಮ ಗ್ರಾಹಕರಿಗೆ ಒಂದು 5-6 ಕ್ವಶನ್ ಕೇಳ್ತಾರೆ. ಅದಕ್ಕೆ ಸರಿ ಉತ್ತರ ಹೇಳಿದವರಿಗೆ ಓಎಸ್ಎಸ್ ಕಡೆಯಿಂದ ಅವರಿಗೆ ಬಹುಮಾನ ನೀಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಶುಭ ಸಂಜೆ ಮಾತಾಡಿದ್ರೆ ಯಾರು ಕೂಡ ಶುಭ ಸಂಜೆ. ಓಕೆ, ಶರೀಫ್ ಅಣ್ಣ ಲಕ್ಕಿ ಮ್ಯಾನ್ ಯಾರು ಅಂತ ಹೇಳಿದಾಗ ಎಲ್ಲರೂ ಕೂಡ ಆ ಕಡೆ ನೋಡ್ತಾ ಇದ್ರು. ಸೊ ಹಾಗಾಗಿ ಅವ್ರಿಗೆ ಎಲ್ಲರೂ ಗೊತ್ತಿತ್ತು ಆ ಕಡೆ ಇತ್ತು ಅಂತ ಹೇಳಿ. ಸೊ ಹಾಗಾಗಿ ಆ ಕಡೆ ನೋಡ್ತಾ ಇದ್ರು. ಇವಾಗ ಇಲ್ಲಿ ಸೇರಿದವ್ರಿಗೆ ನಾನು ಸಾಕಷ್ಟು ಕ್ವಶನ್ಗಳನ್ನು ಕೇಳ್ತೀನಿ. ಕ್ವಶನಲ್ಲಿ ಸರಿಯಾಗಿ ಆನ್ಸರ್ ಮಾಡಿದವರಿಗೆ ಬಹುಮಾನ ಇದೆ. ಸೊ ಹಾಗಾಗಿ ಮೊದಲ ಕ್ವಶನ್, ಯಾರ ಕಿಸೆಯಲ್ಲಿ 1 ಮತ್ತು 5 ರೂಪಾಯಿ 5 ಮತ್ತು 10 ರೂಪಾಯಿ ನೋಟ್ ಇದೆ ಅಂತ, 1 ಮತ್ತು 2 ರೂಪಾಯಿ ನೋಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸರಿ, 1 ಮತ್ತು 2 ರೂಪಾಯಿ ನೋಟ್ ಪಾಯಿಂಟ್ಸ್ ಇದೆ ಚೆಕ್ ಮಾಡಿ. ಕರೆಕ್ಟ್ 1 ರೂಪಾಯಿ ನೋಟ್ ಇಟ್ಕೊಂಡೆ ಇಲ್ಲಿದೆ ಮೇಡಮ್, 1 ರೂಪಾಯಿ 2 ರೂಪಾಯಿ ಇದೆ. ಫಸ್ಟ್ ಬಂದಿದ್ದೀರಲ್ಲ, ಸೌರ್ಯ ಕೊಡೋಣ. ಜಯಪ್ರಕಾಶ್ ಸರಿ ಮೇಡಮ್. ಬೇರೆ ಅಡಿಗೆ ತೋರಿಸಿ ನೋಡೋಣ. ಹ್ಯಾಂಡ್ ರೈಸ್ ಮಾಡಿ. ಇದೆಯಾ? ರೂಪಾಯಿ 2 ರೂಪಾಯಿ ಎಲ್ಲ ಇದೆ. ಬೇರೆ ಯಾರಿಗಾದ್ರೂ ಉಂಟಾ? ಇದ್ದವ್ರು ಬನ್ನಿ. 1 ರೂಪಾಯಿ 2 ರೂಪಾಯಿ ನೋಟು ಯಾರ ಪರ್ಸಲ್ಲಿ ಉಂಟು ಅಂತ ಬನ್ನಿ ಬನ್ನಿ ಬನ್ನಿ. ಬೇರೆ ಕೂತ್ಕೊಂಡು ಕೊಡಿರ್ಬೋದು, ನೋಡ್ಬೋದು. ಎಲ್ಲ ದೊಡ್ಡ ನೋಡ್ತಿದ್ಯಾ? ನಮ್ಮ ಅತಿಥಿಗಳಿಗೆ ಸಹ ಈ ಅವಕಾಶ ಇದೆ. ಹಾಗಾದ್ರೆ ನೀವು ಯಾರಿಗಾದ್ರೂ ಉಂಟಾ? ಓನರ್ಗಳಿಗೆ ಇಲ್ಲ ಇದು. ಕೇಶವರಾಜ್ ಅವರ 3 ರೂಪಾಯಿ ನೋಟು ಉಂಟು. ಬೇರೆ ಯಾರೋ ತೋರಿಸಿದಲ್ಲ, ಅಲ್ಲಿ ತೋರಿಸ್ತಾ ಇದ್ದಾರೆ. ಸರ್, ನಿಮ್ಮ ಜೊತೆ ಸ್ಪೆಕ್ಸ್ ಹಾಕಿದವರು ಇದೆಯಾ ನೋಟು? ಬನ್ನಿ ಬನ್ನಿ. 1 ರೂಪಾಯಿ ಬನ್ನಿ. ಇನ್ನು ನೆಕ್ಸ್ಟ್ ಎಲ್ಲ ಪ್ರೋಗ್ರಾಮಿಗೆ ಹೋಗಿ 1 ರೂಪಾಯಿ 2 ರೂಪಾಯಿ ನೋಟಕ್ಕೆ ಸೇಲ್ ಆಗಿ ಹೋಗ್ತಾರೆ.
ಎಸ್ ಬನ್ನಿ ಸರ್. ಮೊಬೈಲ್ ಅಡಿಯಲ್ಲಿ ಇದ್ರೆ ತೆಗೆದುಕೊಂಡು ಪರ್ಸಲ್ಲಿ ಆಗಿ ರಿಟರ್ನ್ ಕೊಡು. ಓ ವೆರಿ ಗುಡ್. ಇವತ್ತು ಪ್ರೈಸ್ ರೋಡ್ ಇಟ್ಕೊಂಡು ಬಂದಿದ್ದಾರೆ. ಬೇರೆ ಯಾರೆಲ್ಲಾದ್ರೂ ನೋಡಿ ಇಲ್ಲಲ್ಲ. ಓಕೆ 1 2 ಬನ್ನಿ ಸರ್. 3 4 5 6 ಹುಡ್ಕೊಂಡು ಬರ್ತಾ ಇದ್ದಾರೆ 6 ಇದರಲ್ಲಿ ಹುಡುಕಿದ್ದೀನಿ ಅಷ್ಟು ಲೇಟ್ ಹುಡುಕಿದ ಬನ್ನಿ. ಎಸ್ ಆಯ್ತು. ಟೈಮ್ ಇನ್ನು ಹುಡುಕಬೇಡಿ. ನಾವು ಟೈಮ್ ಕೊಡ್ತೇವೆ. ಬನ್ನಿ ಕೊನೆ ಅವಕಾಶ. ಹೇಳಿ ನಿಮ್ಮ ಹೆಸರು. ಗಣೇಶ್. ಇವತ್ತು ನೋಡಿ ₹1 ಚಲಾವಣೆ ಇಲ್ಲ ಅಂತ ಹೇಳಿ ಆದ್ರೂ ಕೂಡ ಕೈಯಲ್ಲಿ ಹಣ ಇಟ್ಕೊಂಡಿದೆ ನೋಡಿ. ಮೋಸ್ಟ್ಲಿ ಅದು ಕೃಷ್ಣ ಅನ್ಸುತ್ತೆ ಸರ್. ಗಣೇಶ್ ಇಷ್ಟು ಜನರ ಕೈಯಲ್ಲಿ ₹1 ನೋಡಿದ್ದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಪ್ರೈಸ್ ಕೊಡ್ತಾರೆ ಸರ್. ₹1 ಮತ್ತೆ ₹2 ಸರ್. ಆಗಲಿ, ನೀವು ಗ್ರೇಟ್. ಯಾಕೆಂತೇಳಿದ್ರೆ ಆ ನೋಟಿನ ಮೇಲೆ ಒಂದು ಅಭಿಮಾನ ಇದೆ. ಏನು ಅರ್ಥ ಆ ನೋಟನ್ನು ಇಟ್ಕೊಂಡಿದ್ದೀರಿ. ಇವರು ಗ್ರೇಟ್. ನಿಮಗೆ OSC ಸಂಸ್ಥೆ ಪರವಾಗಿ ಧನ್ಯವಾದ. ಮಾತ್ರ ಅಲ್ಲ, ಅವರಿಗೆ ಒಂದು ಪ್ರೈಸ್ ಇದೆ. ಈ ಪ್ರೈಸನ್ನು ನಮ್ಮ ಅತಿಥಿಗಳಂತ MP ಸದಸ್ಯ ಸರ್ ಮತ್ತು PA ಮೊಹಮ್ಮದ್ ಅವರು ನೀಡಬೇಕಾಗಿ ಕೇಳಿಕೊಡ್ತೀನಿ ಸರ್. ಎನ್ನೆ ರಚಿಸಲಿ. ನೆಕ್ಸ್ಟ್ ಕ್ವಶ್ಚನ್ ಈಗ ರೆಡಿ ಆಗಿದ್ರು ಕೂಡ ಪ್ರೈಸ್ ದೊಡ್ಡದಿದೆ. ready to keep it and carry it out. ಅದೃಷ್ಟದ ಸಂಕೇತ ಅಂತ ನೀವು ರೂಪಾಯಿ ಆ ಸ್ಕೂಲ್ನಲ್ಲಿ ಫುಲ್ ಸಿಗುತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಧನ್ಯವಾದಗಳು. ಹೀಗಾಗಿ ₹60 ನೋಡಿ ಬುದ್ಧಿವಂತರು ಇವರು. ನಾವು ಕೇಳ್ತಿರ್ತಿಲ್ಲ, ಇವರು ಇಟ್ಕೊಂಡು ಮಾಡ್ತಾರೆ. ಪರ್ಸೆಂಟ್ ಎಲ್ಲರೂ ಸಹ ನಮ್ಮ ಗೋಯಲ್ ಅವರು ಹೇಳಿದ್ರು, ಆ ನೋಟ್ ನನಗೆ ಅದೃಷ್ಟ ಅಂತೇಳಿ ನಾನು ಇಟ್ಕೊಂಡಿದ್ದೀನಿ ಸರ್. ಧನ್ಯವಾದಗಳು ಸರ್. ಎಲ್ಲರಿಗೆ ಸಹ ಈ ನೋಟ್ ಅದನ್ನು ಬಿಸಾಡಬೇಡಿ. ಇಂಥ ಅದೃಷ್ಟ ಎಲ್ಲ ಅತಿಥಿಗಳಿಗೆ ಬಹುಮಾನ ವಿತರಿಸಬೇಕಾಗಿ ಕೇಳ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ ಅವ್ರು ಪ್ರೈಸ್ ಕೊಡ್ತಾ ಇರ್ಲಿ, ನೀವು ರೆಡಿ ಆಗಿ ಅಲ್ವಾ? ನೆಕ್ಸ್ಟ್ ನಿಮಗೆ ಬರುತ್ತೆ ಪ್ರೈಸ್. OSC's ನ ಕಾರ್ಡ್ ಅಥವಾ
ಪ್ರಥಮ ಆದ್ಯತೆ ಅವರ ಲೋಗೋ ಇರುವುದು. ಅದಿಲ್ಲದಿದ್ದರೆ ಯಾವುದಾದ್ರೂ ಅವರ ಬಿಲ್. ತೋರಿಸಿದ್ಯಾ Yes. ಐಫೋನ್ ಬಂತಲ್ವಾ ಸರ್, ವಾಪಸ್ ಇಟ್ಕೊಂಡಿದ್ದೀರಾ ಪ್ರೈಸ್? ಬನ್ನಿ ಇಲ್ಲಿ ಬನ್ನಿ. ವೆರಿ ಫಾಸ್ಟ್ ಆಗಬೇಕು ಮತ್ತು ಟೈಮ್ ಸುಮಾರು ಇಲ್ಲ ಇದಕ್ಕೆ. ಚೆಕ್ ಮಾಡ್ಬಿಡಿ. OSS ಬಿಲ್, ವಿಸಿಟಿಂಗ್ ಕಾರ್ಡ್ ಇಲ್ಲ OSS ಬರ್ತಾ ಏನಾದರೂ ಚೀಟಿ ಯಾವುದಾದ್ರೂ ಇದೆ OSS ಬರ್ತದ್ದು ಸರ್ ಬೆಳಿಗ್ಗೆ ಯಾರ ಮುಖ ನೋಡಿ, ಎಲ್ಲ ಪ್ರೈಸ್ PDF ಆಗುದಿಲ್ಲ. PDF ಆಗುದಿಲ್ಲ ಆಯ್ತಾ. ಮೊಬೈಲಲ್ಲಿ ಎಲ್ಲ ಇನ್ವಿಟೇಷನ್ ಕಳಿಸಿರ್ಬೋದು, PDF ಆಗುದಿಲ್ಲ. ಮತ್ತೆ OSS ಬರ್ತ ವಿಸಿಟಿಂಗ್ ಕಾರ್ಡ್ ಆಗಲಿ ಎಸ್. ಯಾರಿಲ್ವಾ? ನಾನು ಇದು ಸುಮಾರು ಜನ ಬಂದು ತಿಳಿಸಿದ್ದೆ. ಅವ್ರು ಎದುರು ನೋಡುವಾಗ ಇದೆ ಅನ್ಕೊಂಡೆ. ನೋಡಿ ವಾಪಸ್ ನೋಡಿ ಚೆಕ್ ಮಾಡಿ, ಕ್ಲೀನ್ ಚೆಕ್ ಮಾಡಿ. ವಾಯ್ಸ್ ಕಾರ್ಡ್ ಉಂಟಾ? ಸರಿ ಮಿಸ್. ಉಂಟ ವಿಸಿಟಿಂಗ್ ಕಾರ್ಡ್ ಇದೆ. ಇಬ್ಬರ ಕೈಯಲ್ಲಿ ವಿಸಿಟಿಂಗ್ ಕಾರ್ಡ್ ಇದೆ. ಎಸ್. ಕ್ಲಾಪ್ ಮಾಡಿ ಅವರಿಗೆ. ಅವರು ಐಫೋನ್ ಬೇಕಾದವರು. ನಿಜವಾಗಿ ಸಹ ನೀವು ರಿಯಲಿ OSSನ ಒಂದು ಎಂತ ಹೇಳೋದು, ಅವರ OSSನ ಬ್ರ್ಯಾಂಡ್ ನಿಜವಾಗಿ ಸಹ ಅಭಿನಂದನೆ ಸರ್. ಯಾಕೆಂತೇಳಿದರೆ ನಿಮ್ಮ OSS ಮೇಲೆ ಇರುವ ಒಂದು ಸಂಬಂಧ, ಬ್ರ್ಯಾಂಡ್ ಅಂಬಾಸಿಡರ್, ಆ ಒಂದು ಅಭಿಮಾನವೇ ನಿಮ್ಮ ಅದೃಷ್ಟ. ಇವರಿಗೆ ಇವತ್ತಿನ ಅತಿಥಿಗಳಾದ ಹರ್ಷದ್ ಖಂಡೂರು ಮತ್ತು ಗೋಯಲ್ ಸರ್ ಅವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತೀನಿ. ಕ್ಲಾಪ್ ಮಾಡಿ ಎಲ್ಲರೂ ಕೂಡ. ನೆಕ್ಸ್ಟ್ ಕ್ವಶನ್, ಯಾರ ಬಿಯರ್ಡ್, ಯಾರ ಗಡ್ಡೆ ಉದ್ದ ಇದೆ ಅಂತ ಹೇಳಿ ಬಂದವರು ಎಲ್ಲ ಬಾಯ್ಸ್ ಇದ್ರಲ್ವಾ, ಯಾರು ಚೆನ್ನಾಗಿ ಟ್ರಿಮ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ನೀವೇ ಚೂಸ್ ಮಾಡಿ ನೋಡಿ. ಯಾರ ಗಡ್ಡ ಉದ್ದ ಕ್ಲೀನ್ ಶೇವ್ ಮಾಡಿದವರಿಗೆಲ್ಲ ಕೂದಲು ಇದ್ದಾರೆ, ಅವರು ದುಡ್ಡು ಕಟ್ಟಿದ್ದಾರೆ. ಮೇಡಮ್ ಕೂದಲು ಅಂತ ಉಂಟ ಗಡ್ಡ, ಓಕೆ, ಯಾರಿದ್ದಾರೆ? ಯಾರ ಗಡ್ಡ ಉದ್ದ ನೀವೇ ಹೇಳಿ. ನನ್ನ ಗಡ್ಡ ಉದ್ದ ಅಂತ ಹೇಳಿ ಮತ್ತೆ ಯಾರು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಬಿಯರ್ಡನ್ನ ಅಂತ. ಸರ್ ಬನ್ನಿ ಫ್ರೆಂಡ್, ಚೆನ್ನಾಗಿ ಬನ್ನಿ. ಬಿಯರ್ಡ್ ಚೆನ್ನಾಗಿದೆ ಅಲ್ವಾ? ಬನ್ನಿ ಫ್ರೆಂಡ್, ಬನ್ನಿ ಬನ್ನಿ ಎಸ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ನೀವೇ ನೋಡ್ಕೊಂಡಿದ್ದೀರ ಟೆಸ್ಟ್ ಮಾಡ್ಕೊಂಡು. ಬನ್ನಿ ಫ್ರೆಂಡ್, ಬನ್ನಿ ಬನ್ನಿ. ಇಲ್ಲಿ ಒಬ್ರು ಇದ್ದಾರೆ ನೋಡಿ, ಬನ್ನಿ. ಸರ್ ಬನ್ನಿ ನೋಡಿ, ಎಷ್ಟು ಚೆನ್ನಾಗಿ ಶೇವ್ ಕೊಟ್ಟು ನೀಟಾಗಿ ಮಾಡಿದ್ದಾರೆ. ಸರ್ ಬನ್ನಿ 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 ಫ್ರೆಂಡ್, ಬನ್ನಿ ಬನ್ನಿ ಬನ್ನಿ. ಬನ್ನಿ ಸರ್, ನೀವೇ. ಅಲ್ಲ, ಪ್ರೈಸ್ ತಗೊಳ್ಳೋರು ಪರವಾಗಿಲ್ಲ, ನೀವು ಬನ್ನಿ. ಅವರಿಗೆ ಐಫೋನ್ ಸಿಕ್ಕಿದ್ದಲ್ಲಿ ಬರೋದಿಲ್ಲ ಸರ್. ನೀವು ಬನ್ನಿ. ನೀವು ಬನ್ನಿ ಸರ್, ಡ್ಯಾನ್ಸ್ ಬನ್ನಿ ಬನ್ನಿ ಅಲ್ಲ, ಬನ್ನಿ ಸರ್, ಬನ್ನಿ. ಇದನ್ನು ಈಗಲೇ ಮಾರ್ಕ್ ಮಾಡಿರೋದು. ನೀವು ಈಗ ಹೇಳ್ಬೇಕು, ನೀವ್ ಹೇಳ್ಬೇಕು. ಇದರಲ್ಲಿ ಯಾರ ಗಡ್ಡ ಉದ್ದ. ನೋಡ, ನೀವು ಸಮರ್ಥಿಸಿಕೊಳ್ಳಿ. ಹೇಳಿ ಯಾರ ಗಡ್ಡ ಉದ್ದ ಅಂತ ಹೇಳಿ. ಓಕೆ, ಪ್ರಶಾಂತ್ ಅವರಿಗೆ ಎಷ್ಟು ಓಟ್ ಕೊಡ್ತೀರಿ ನೋಡ? ಪ್ರಶಾಂತ್ ಅವರಿಗೆ ಪ್ರಶಾಂತ್ ಅವರ ಗಡ್ಡ ಉದ್ದ ಅಂತ ಎಷ್ಟು ಜನ ಕೈ ಅಂತ ನೋಡು. ಯಾರು ಚೆನ್ನಾಗಿರೋದು ಪ್ಲಸ್ ನೀಟಾಗಿದೆ ಅಂತ. ಇಲ್ಲಿ ಕೈ ಕೆಳಗೆ ಮಾಡಬೇಡಿ. 1 2 3 4 6 7 8 9 10 11 12 13 14 15 15 ಮತ್ತೊಂದು ಕೈ ಕಾಣಿಸ್ತದೆ. 16 17 18 19 20 20 ನೆನ್ಪಿಟ್ಕೊಳ್ಳಿ. ಗಣೇಶ್ ಅವರ ಬಿಯರ್ಡ್ ಚೆನ್ನಾಗಿದೆ. 21. ಗಣೇಶಣ್ಣನಿಗೆ 1 2 3 4 5 6 ಒಬ್ಬರಿಗೆ ಮಾತ್ರ ಕೈ ಎತ್ತಿರುತ್ತೆ, ಇಲ್ಲದ್ರೆ ನಾವು ಪ್ರೈಸ್ ಸುಮಾರು ಕೊಡ್ಬೇಕು.
6. ರವಿ ರವಿ ಅವರಿಗೆ ರವಿ ಅವರಿಗೆ ರೈಟ್ ಹ್ಯಾಂಡ್. ಓಕೆ 1 2 3 4. ಓಕೆ 2 ಸಲ ಎತ್ತಬೇಡಿ. ನಿತಿನ್ ಅವರಿಗೆ ನಿತಿನ್. ನಿತಿನಿಗೆ ಓಕೆ ಒಂದು ಜೋಟು ತೆಗಿಡಿ ಇದಕ್ಕೆ. ನೋಡಿ ನಿತೀಶ್ ಅವರಿಗೆ 3 4. ನೋಡಿ ನಾರಾಯಣ ಅವರು ನಾನೇ ಕಟ್ಟಿದವರು ಸರ್. ನಾರಾಯಣ ಅವರ ಹೈಲೈಟ್ ಮಾಡಿ 1 2 3 4 5 6 7 10 ಜನ ಪರವಾಗಿಲ್ಲ ಸರ್. 10 ಜನ ಇದ್ದಾರೆ ನಿಮಗೆ ಬೆಟರ್. ಸಾದಿಕ್ ಅವರಿಗೆ ಸರಿ ಓಕೆ ಕಪ್ಪು ಬಂದಿಲ್ಲ ಸರ್. ಡಿಫ್ರೆನ್ಸ್ ಆಗ್ಬಿಟ್ಟಿದೆ. 1 2 ಜನ ಓಕೆ. ಪ್ರೈಸ್ ಬರ್ತಾ ಇರುವಂತ ಈಗ ಇವರ ಓನರ್ ಹೇಳ್ತಾರೆ ಕಂಟ್ರಾಕ್ಟ್ ಬಂದಿದ್ದಾರಲ್ಲ ಎಲ್ಲರಿಗೂ ಪ್ರೈಸ್ ಕೊಟ್ಟಿದ್ದು ಹೇಗೆ ಬಿಟ್ಟು ಯಾರಲ್ಲ ಇದ್ದಾರೆ. ಧನ್ಯವಾದಗಳು. ನೆಕ್ಸ್ಟ್ ನೀವು ಕಾರ್ಯಕ್ರಮ ಕಂಡಕ್ಟ್ ಹೋಗ್ಬಿಟ್ಟು ನಿಮ್ಮ ಹೆಂಡತಿ ಮತ್ತೆ ಮನೆಯಿಂದ ಹೊರಗೆ ಇರ್ತಾರೆ. ನೀವು ಮಾಮೂಲಿ ಹೇಗಿರ್ತೀರಿ ಹಾಗೆ ಬನ್ನಿ. ಎಲ್ಲ ಗ್ರಾಹಕರಿಗೆ ಸಂಸ್ಥೆಯ ಮಾಲಕರು ಬಹುಮಾನವನ್ನು ಕೊಡಬೇಕಾಗಿ ಕೇಳ್ಕೊಳ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್. ಈ ಒಂದು OXX ಮಳಿಗೆ ಫಸ್ಟ್ ಎಲ್ಲಿ ಪ್ರಾರಂಭವಾಯಿತು? ಫಸ್ಟ್ ಎಲ್ಲಿ ಪ್ರಾರಂಭವಾಯಿತು? ಎಷ್ಟು ನಿಮಿಷದಲ್ಲಿ ಅಂತ ಯಾರಿಗಾದ್ರೂ ಗೊತ್ತುಂಟಾ? ಈ OXX ಮಳಿಗೆ ಪ್ರಾರಂಭವಾದ ಎಲ್ಲಿ? ಎಸ್, ಇಲ್ಲಿ ಕರೆಕ್ಟ್ ಉತ್ತರ ಹೇಳಿದ್ದಾರೆ. ಎಸ್, ಮುಳ್ಳೇರಿಯಲ್ಲಿ ಮೊದಲ ಈ ಒಂದು ಮಳಿಗೆ ಪ್ರಾರಂಭವಾಗುವುದು. ಸುಳ್ಯದಲ್ಲಿ ಎಷ್ಟನೇ ವರ್ಷಕ್ಕೆ ಪ್ರಾರಂಭ ಆಗುವುದು? ಸುಳ್ಯದಲ್ಲಿ ಪ್ರಾರಂಭವಾದ ಇಸುವಿ ಡೇಟ್ ಕೇಳಿದ್ದು. ಇಸುವಿ ಗೊತ್ತಿದ್ರೆ ಹೇಳಿ. ಯಾರು ಹೇಳಿದ್ರು? 2018 ಕರೆಕ್ಟಾ? ನಿಜ ಅಲ್ಲಿ ಬೇರೆ 19 ಹೇಳಿದ್ರು. 19 ಹೇಳಿದ್ದಾರೆ. ಹಾ ಕರೆಕ್ಟ್. ಅವ್ರು ನನಗೆ ಕನ್ಫ್ಯೂಸ್ ಆದ್ರು. ಹೊಸದಾಗಿರುವಂತಹ ಸಂಸ್ಥೆ ಇಲ್ಲಿಗೆ ಬಂದದ್ದು ಯಾವಾಗ ಅಂತ, ಎಷ್ಟನೇ ವರ್ಷದಲ್ಲಿ ಅಂತ? ಇಲ್ಲಿಗೆ ಹೊಸ ಬ್ರಾಂಚ್ ಓಪನ್ ಆದ್ರೆ ಎಷ್ಟನೇ ವರ್ಷದಲ್ಲಿ? ವಿಷ್ಣು ಸರ್ಕಲ್ಗೆ ಬಂದ ದಿನಾಂಕ ಬೇಕು ಬೇಡ, ವರ್ಷ ಹೇಳಿದ್ರೆ ಸಾಕು. 2023 ಇವರು ನಿಮ್ಮ ಮಳಿಗೆಗೆ ಡೈಲಿ ಡಿಗ್ರಿ ಕಲೆಕ್ಷನ್ಗೆ ಬರ್ತಾರಂತಲ್ಲ. ನೋಡಿ, ಸುಳ್ಯದಲ್ಲಿ ಹೊಸ ಬ್ರಾಂಚ್ ಓಪನ್ ಆಗಿರುವಂತಹದ್ದು 2023ಕ್ಕೆ, ಮುಳ್ಳ್ಯದಲ್ಲಿ 2005ಕ್ಕೆ, ಜೊತೆಗೆ 2018ಕ್ಕೆ ಫಸ್ಟ್ ಓಪನ್ ಆಗಿರುವಂತಹ 20 ವರ್ಷದ ಸರ್ವಿಸ್. ಕ್ಲಾಪ್ ಮಾಡಿ ನೋಡೋಣ. ಎಸ್, ಈ ಬಹುಮಾನವನ್ನು ನಮ್ಮ ಸುಳ್ಯದ ಯುವ ಉದ್ಯಮಿ NR ರಂಜಿತ್ರವರು ನೀಡಬೇಕಾಗಿ ಕೇಳ್ಕೊಡ್ತೇನೆ. ನೆಕ್ಸ್ಟ್ ಕ್ವಶನ್. ಸುಳ್ಯ ತಾಲೂಕು ರಚನೆಯಾಗಿ ಎಷ್ಟು ವರ್ಷ ಆಯಿತು? ಯಾವ ಇಸವಿಯಲ್ಲಿ? ಎಲ್ಲ ಕಡೆ ಬರ್ತಾ ಇದೆ ಇವಾಗ. ಮೇಲಿನವ್ರು ಹೇಳೋದು ಬೇಡ, ಹೆಸರು ಹೇಳ್ಬೇಡಿ. ಸುಳ್ಯ ಕ್ರಿಯೇಟ್ ಆಗಿ ಎಷ್ಟು ವರ್ಷ ಆಯಿತು? ಸುಳ್ಯ ತಾಲೂಕು ರಚನೆಯಾಗಿ ಎಷ್ಟು ವರ್ಷ ಆಯಿತು? ಕೂಡಲೇ ಕೈ ಎತ್ತಿ, ಇಲ್ಲ ಗೂಗಲ್ ಸರ್ಚ್ ಮಾಡಿ ಹೊರಟಿದ್ದಾರೆ. ಬೇಗ ಟೈಮ್ ಮಾಡ್ತಾ ಇದ್ದೇವೆ. 60 ಬನ್ನಿ ಸರ್. 60 ವರ್ಷ ಆಯಿತು. ಎಸ್, ಬಹಳ ಸುಲಭದ ಕ್ವಶನ್. ಯಾಕೆ ಈಗಾಗಲೇ ಇಡೀ ಫ್ಲೆಕ್ಸ್ ಹಾಕಿದ್ದಾರೆ. ಸುಳ್ಯ ತಾಲೂಕು ಆಯಿತು. ಇಲ್ಲಿಗೆ ಬರುವಾಗೆಲ್ಲ ನೋಡಿಕೊಂಡು ಬಂದಿರ್ಬೋದು ಅಂತ ಹೇಳಿದ್ರು. ನಾನು ಒಂದು 10 ಜನ ಹೇಳ್ಬೋದು. ಧನ್ಯವಾದಗಳು ಸರ್. ಈ ಬಹುಮಾನವನ್ನು ನಮ್ಮ MP ಸದಸ್ಯ ಸರ್ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ ಸರ್. ಸುಳ್ಯ ತಾಲೂಕು ರಚನೆಯಾಗಿ ಒಟ್ಟು 60 ವರ್ಷ ಆಯಿತು. ಹೊರಗಡೆ ಕ್ಲಾಪ್ ಕೊಡಿ ನೋಡೋಣ. ನೆಕ್ಸ್ಟ್ ಒಂದು ಪಾನಿ ಆಟ ಆಡುವಲ್ಲ. 100ರಿಂದ 1 ತನಕ ನಂಬರ್ ಹೇಳ್ಬೇಕು, ಉಲ್ಟಾ ಹೇಳ್ಬೇಕು ಅಂತ.
ಯಾರಾದರೂ ಹೇಳೋರಿದ್ರೆ ಬನ್ನಿ, ಸ್ವಲ್ಪ ತಪ್ಪಿದ್ರೂ ಪರವಾಗಿಲ್ಲ, ಬನ್ನಿ. ಕಡಿಮೆ ಮಾಡಿ ನೀವು ಒಂದು 50ರಿಂದ ಹೇಳ್ಬೇಕು. ಮ್ಯಾಥ್ಸಲ್ಲಿ ವೀಕ್ ಹೇಗೆ? ಎಲ್ಲರೂ ಬಿಸ್ನೆಸ್ ಓನರ್ಸ್ ಅಲ್ವಾ? ಅವರು ಟೈಪ್ರೈಟಿಂಗ್ ಫ್ಯಾಬ್ರಿಕೇಟೆಡ್ ಇದು ಮಾಡೋದು. ಇನ್ನೂ ಕಡಿಮೆ ಮಾಡ್ತೀರಾ? 20ರಿಂದ ಹೇಳುವನ? 20ರಿಂದ ಹೇಳಲಿಕ್ಕೆ ಅವಕಾಶ. ಎಸ್, ಬನ್ನಿ ಬನ್ನಿ, ಈಗ ಹೇಳ್ಬೇಕು ಸರ್. ಇವರು ಸ್ಟೇಜ್ಗೆ ಬಂದು ಬೈಕ್ ಕಾಂಪಿಟೇಷನ್ ಕೊಡುವ, ಇನ್ನೊಬ್ರು ಬನ್ನಿ ನೋಡಿ ಯಾರಾದ್ರೂ. ಬೇರೆ ಯಾರಾದ್ರು ಬರ್ತೀರಾ? ಕಾಂಪಿಟೇಷನ್ ಕೊಡ್ಬೇಕಾದ್ರೆ ಇನ್ನೊಬ್ರು. ಯಾರಾದ್ರೂ ಬರ್ತೀರಾ ಇನ್ನೊಬ್ರು? ಬನ್ನಿ ಬನ್ನಿ. ಮೇಡಮ್ ಸಹ ಬಂದ್ರು. ಕೈ ಕೊಡಿ ಶರೀಫಣ್ಣ. ಹಾಂ, ಕೈ ಮಾಡ್ಕೊಳ್ಳಿ. ಸುಳ್ಳಿದ ಅಮರ ಶಿಲ್ಪಿ KVಜಿಯವರ ಹುಟ್ಟುಹಬ್ಬ ಯಾವಾಗ? ಬೇಗ ಕೈ. ಸುಳ್ಯದ ಅಮರ ಶಿಲ್ಪಿ KVಜಿಯವರ ಹುಟ್ಟುಹಬ್ಬ ಯಾವಾಗ? ಸುಳ್ಯದವರಿಗೆ ಗೊತ್ತಿರ್ತಾರೆ. ವಾಯ್ಸ್ ಇಲ್ಲಿ ನೋಡಿ, ವಾಯ್ಸ್. ಇಲ್ಲಿ ಕಷ್ಟ ಉಂಟು. ಅಮರ ಶಿಲ್ಪಿ KVಜಿಯವರ ಹುಟ್ಟುಹಬ್ಬ ಯಾವಾಗ ಅಂತ ಗೊತ್ತಿಲ್ಲ ಅಲ್ಲ? ಸುಳ್ಯ ಹಾ. KVಜಿಯವರ ಹುಟ್ಟುಹಬ್ಬ ಯಾವಾಗ? ಇಲ್ಲಿ ಬನ್ನಿ. ಗೊತ್ತಿಲ್ವಾ? ಬೇರೆ ದೊಡ್ಡ ಹೇಳ್ಬೋದು. ಏನು ಹೇಳಿದ್ರು, ನಾನು ಮತ್ತೆ ಅವ್ರನ್ನಲ್ಲಿ ಓಲ್ಡಲ್ಲಿ ಇಟ್ಟಿದ್ದೀನಿ. ಬನ್ನಿ. ಎಸ್, ನಮ್ಮ ಸುಳ್ಯದ ನಗರ ಪಂಚಾಯತ್ ಸದಸ್ಯ ರಿಯಾಜ್ರವರಿಗೆ ಬಹುಮಾನ ಹೇಳಿ ಸರ್. ಡಿಸೆಂಬರ್ 26 KVಜಿಯವರ ಹುಟ್ಟುಹಬ್ಬ. ಕ್ಲಾಪ್ ಎಸ್, ಮಾಡಿ. ಈ ಬಹುಮಾನವನ್ನು ಗೋಯಲ್ರವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೆ ಸರ್. ಕಂಗ್ರಾಚುಲೇಷನ್ಸ್ ಎಲ್ರಿಗೂ ಕೂಡ. ಹಾಗಾಗಿ ಇದಿಷ್ಟು ಫನ್ನಿ ಕ್ವಶನ್ಸ್ ಕೇಳಿದ್ವಿ, ಜೊತೆಗೆ ಜನರಲ್ ನಾಲೆಜ್ ಕೂಡ ಕೇಳಿದ್ವಿ. ಸೊ ಹಾಗಾಗಿ ಎಲ್ರಿಗೂ ಕೂಡ ಗೆದ್ದವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಖುಷಿಯಾಗಿದೆ. ಅಲ್ಲ, ಪ್ರೈಸ್ ಸಿಕ್ಕದವರಿಗೆ ಖುಷಿಯಾಗಿರ್ಬೇಕು. ಯಾಕಂತಂದ್ರೆ ಅವಕಾಶ ಕೊಟ್ಟಿದ್ದಾರಲ್ಲ, ಪ್ರೈಸ್ ಸಿಕ್ಕಿದವರಿಗೂ ಸಿಕ್ಕದವರಿಗೆ ಎಲ್ಲರಿಗೆ ಸಹ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಂತ ಪೂಜಾಶ್ರೀ ಅವರಿಗೆ ಸಹ ಧನ್ಯವಾದಗಳು. ಮುಂದೆ ಒಂದು ಬಹುಮಾನ ಕೊಟ್ಟು ನಮ್ಮ ಇವತ್ತು ಸ್ಯಾಮ್ಸಂಗ್ ಫೋನ್ ವಿನ್ನರ್ ದೀಕ್ಷಿತ್ ಪಂಜಾಬ್ ಇವರು ಬಂದಿದ್ದಾರೆ. ದೀಕ್ಷಿತ್ ಪಂಜಾಬ್, ನೀವು ತಡವಾಗಿ ಬಂದಿದ್ದಾರೆ. ನಿಮಗೆ ಇಲ್ಲಿ ನಾವು ನಮ್ಮ ಓನರ್ ಅವರು ವಯಸ್ಸು 10 ಪಾಯಿಂಟ್ ಕೊಟ್ಟಿದ್ರು. ಅದರಲ್ಲಿ 10ರಲ್ಲಿ 10 ಪಡ್ಕೊಂಡವರು ಐಫೋನ್ ಪಡ್ಕೊಂಡಿದ್ದಾರೆ, 8 ಪಡ್ಕೊಂಡವರು ವಿವೋ Y30 ತಗೊಂಡಿದ್ದಾರೆ. ನೀವು 6 ಪಾಯಿಂಟ್ ಗಿಟ್ಟಿಸಿದ್ದೀರಿ. ನಿಮಗೆ ಸ್ಯಾಮ್ಸಂಗ್ ಮೊಬೈಲನ್ನು ಕೊಡ್ತಾ ಇದ್ದಾರೆ. ಈ ಬಹುಮಾನವನ್ನು ಸುಳ್ಯ ನಗರ ಪಂಚಾಯತ್ ಸದಸ್ಯರಾದ ರಿಯಾಜ್ ಕಟ್ಟೆಕಾರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಸರ್. ನಮ್ಮ ಕೆಲವು ಅತಿಥಿಗಳು ನಮ್ಮ ಕಾರ್ಯಕ್ರಮದಿಂದ ತೆರಳಿದ್ದಾರೆ.
ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಫ್ಯಾಬ್ರಿಕೇಟರ್ಸ್ ಮೀಟ್ ಇದರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದಂಥ ಹಿರಿಯ ಉದ್ಯಮಿಗಳು, ಶಾಂತಿ ವಿಶೇಷ ಮಕ್ಕಳ ಶಾಲೆಯ ಅಧ್ಯಕ್ಷರಾದಂಥ ಶ್ರೀ ಎಂ.ಡಿ. ಸದಾಶಿವ್ ಇವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಸ್ಮರಣಿಕೆ ನೀಡಿ ಗೌರವಿಸಲಿದ್ದಾರೆ. ಇವರಿಗೆ ಸಂಸ್ಥೆಯ ಮಾಲಕರು ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಯುವ ಉದ್ಯಮಿ ಎನ್.ಆರ್. ರಂಜಿತ್ ಇವರಿಗೆ ಸಂಸ್ಥೆಯ ಪಾಲುದಾರರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಂಡಿದ್ದೇನೆ ಸರ್. ಮುಂದೆ ಈ ಸಂಸ್ಥೆಯಲ್ಲಿ ಫ್ಯಾಬ್ರಿಕೇಶನ್ ಓನರ್ಗಳಿಗೆ ಒಂದು ಸ್ಮರಣಿಕೆ ನೀಡುವ ಕಾರ್ಯಕ್ರಮ. ಇದರಲ್ಲಿ ಅವರಿಗೆ ಮೊಮೆಂಟ್ ಮತ್ತು ಇವರ ಕಡೆಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದೇವೆ. ಭರತ್ ಜನತಾ ಫ್ಯಾಬ್ರಿಕೇಶನ್ ಭರತ್ರವರು ಬಂದು ಈ ಸ್ಮರಣಿಕೆಯನ್ನು ಬಗ್ಗೆ ಕೇಳಿದ್ದೇನೆ. ನಮ್ಮ ಒಕೆಸಿಸ್ ಕಟ್ಟಡದ ಮಾಲಕರಾದ ಶಾರದಾಂಬ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ದಯಾನಂದ, ರೂಪೇಶ್ ದಯಾನಂದ, ರೂಪೇಶ್ ರಾಘವಿಲ್ಲ, ವಿಘ್ನೇಶ್ ಬನ್ನಿ, ವೇಣು ಅಲ್ಯೂಮಿನಿಯಂ, ವೇಣು ಇದ್ದಾರ? ವೇಣು ಬನ್ನಿ, ಜಯಂತಣ್ಣ, ಲಕ್ಷ್ಮೀ ಸರ್, ವಿಜೇಶ್ A to Z, ಮಹೇಶ್ ಕಾಳಿಕಾಂಬ, ಮಹೇಶ್ ಇದ್ದಾರ? ದುರ್ಗಾ, ಶ್ರೀ ದುರ್ಗಾ ಕೇಶವರ್, ರಶೀದ್ ಇಂಟೀರಿಯರ್ ರೂಮ್ ಡೆಕೋರ್, ಫೋಕ್ ಖರ್ಚ, ವಿವೇಕ್, ಪ್ರದೀಪ್, ಯೋಗೀಶ್, ಇಹಾಬ್, ಪ್ರಶಾಂತ್ ನಿಂತಿಕಲ್ಲು, ಮೊಹಮ್ಮದ್ ಅಜೀಮ್, ಯತೀಶ್, ಮೋಹನ್ ಪಂಜ, ಗಣೇಶ್ ಬೈಚಾರ್,
ಕೇಶವರಾಜ್ ಧನುಷ್ ಶ್ರೀ ದುರ್ಗಾ ಅಲ್ಯೂಮಿನಿಯಂ ಧನುಷ್ ಶರತ್ ಗಾಣಿಯವರು ಧನುಷ್ ಇದ್ದಾರ ಶರತ್ ಗಾಣಿಯವರು ಶಿವಕುಮಾರ್ ಕಲ್ಲುಂಡಿ ಅವರ ಸ್ಟಾಫ್ ತಗೊಳ್ಬೋದು ಯಾರಾದ್ರು ಬಂದಿದ್ರೆ ಶಹೀದ್ ತೀರ್ಥಹಳ್ಳಿ ಮನೋಜ್ ಜಾಚೂರ್ ವಿಜಿತ್ ಬಂಜ ವಿಜಿತ್ ಪೆರಾಜ ವಿಜಿತ್ ಇದನ್ನು ನಗರ ಪಂಚಾಯತ್ ಸದಸ್ಯರಾದ ಶರೀಫ್ ಕಟ್ಟಿ ಅವರು ಬಹುಮಾನ ಕೊಡಬೇಕಾಗಿ ಹೇಳ್ಕೊಳ್ತೀನಿ. ನಿತೀಶ್ ಶ್ಯಾಮ್ ಅರಂಕೋಡ್ ದೀಕ್ಷಿತ್ ನಿಯಾಸ್ ಕುಟ್ಟಿಗೊಲ್ರವರು ಬಹುಮಾನ ನೀಡಲು ಬರಬೇಕಾಗಿ ಕೇಳಿಕೊಳ್ತೀನಿ ಸರ್. ದೀಕ್ಷಿತ್ ತಬ್ಶೀರ್ ಹರ್ಷದ್ ಬಹುಮಾನ ನೀಡಲಿಕ್ಕೆ ಬರಬೇಕಾಗಿ ಹರ್ಷದ್ ಜಯಪ್ರಕಾಶ್ ಅಶ್ರಫ್ರವರು ಬಹುಮಾನ ನೀಡಬೇಕು. ಪೌಲ್ ಇದ್ದಾರೆ ಪೌಲ್ ರಾಘವನವರ ಸ್ಟಾಫ್ ಬಂದು ಬಹುಮಾನ ತಗೊಳ್ಬೇಕು. ಗಿರೀಶ್ QB ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಗಿರೀಶ್ ಈಗ ಯಾರು ಓನರ್ ಆಗಿ ನಮ್ಮ ಸ್ಮರಣೆಗೆ ಸಿದ್ಧರಿದ್ದವರೆಂದು ಹೇಳಿ ಇವತ್ತು ಆಗಮಿಸಿದ ಸಚಿನ್ ಕಲ್ಲಗುಂಡಿ ಪದ್ಮನಾಭ ಕಲ್ಲಗುಂಡಿ ಜಗದೀಶ್ ಪೈಚಾರ್ ಮಂಜುನಾಥ್ ಪ್ಲೈವುಡ್ ಯಾರು ಅವರ ಧರ್ಮಪತ್ನಿ ಅವರಿದ್ದಾರೆ. ವಿಘ್ನೇಶ್ ಯಾರಾದ್ರೂ ಓನರ್ ಬಿಟ್ಟು ಹೋಗಿದ್ರೆ ಹೇಳಿ ದಯವಿಟ್ಟು. ಮಂಜುನಾಥ್ ಯಾರಾದ್ರೂ ಬಿಟ್ಟು ಹೋದ್ರೆ ದಯವಿಟ್ಟು ಹೇಳಿ. ತೀರ್ಥ ಚೊಕ್ಕಾಡಿ ದಯಾನಂದ ಅಡ್ಕರ್ ಗಂಗಾಧರ ಕಲ್ಲಗುಂಡಿ
ಎಸ್, ಈಗ ಸ್ಮರಣಿಕೆ ಪಡೆದುಕೊಳ್ಳದವರಿದ್ದಾರೆ ನಮ್ಮ ಇಲ್ಲಿ ಬಂದು, ಎಲ್ಲರೂ ಬಂದು ಇವರ ಕೈಯಿಂದ ಸ್ಮರಣಿಕೆ ತಗೊಳ್ಬೇಕು ಕೇಳಿಕೊಳ್ತಿದ್ದಾರೆ. ಪಡೆದುಕೊಳ್ಳದ ಅವರ ಸ್ಟಾಫ್ ಆಗಲಿ, ಕೆಲವು ಫ್ಯಾಬ್ರಿಕೇಶನ್ ಕೆಲಸದವರು ಶಾಜ್ ಅಲ್ಯೂಮಿನಿಯಂ ಯಾರು? ಶಾಜ್ ಅಲ್ಯೂಮಿನಿಯಂ ಕಡವ. ಹೇಳಿ ದಯವಿಟ್ಟು ಮತ್ತು ನರೇಂದ್ರ ವೇದಿಕೆಗೆ ಕೇಳಲಿದೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪ್ತಾ ಇದ್ದೇವೆ. ನಮ್ಮ ಇವತ್ತು ಇಲ್ಲಿ ಆಗಮಿಸಿದ ಎಲ್ಲ ಗ್ರಾಹಕರಿಗೆ ಸಂಸ್ಥೆ ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ಸಂಸ್ಥೆಯ ಸಿಬ್ಬಂದಿಗಳು ಬಂದು ಇದನ್ನು ಸ್ವೀಕರಿಸಿದ್ದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆಜಿ PM ಅವರು ಶುಭಾರಿಶ ನೀಡಿರುವುದು. ಊರಿಗೆ ಬೇಕಾದಂಥ ಎಲ್ಲ ಮಳಿಗೆಗಳಿಗೆ ಬೇಕಾದಂಥ ಎಲ್ಲ ಒಂದು ಒಳ್ಳೆಯ ಉಪಕರಣಗಳನ್ನು ತಯಾರಾಗಿ ಈ ಸಮುದ್ರದ ಪ್ರದೇಶದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಕ್ಕೆ ಸಂಸ್ಥೆಯವರಿಗೂ ನಿಮಗೂ ಧನ್ಯವಾದಗಳನ್ನು ನೀಡುತ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ. ನಾವು ಆಗ ಐಫೋನ್ ಮೊಬೈಲ್ ಎಲ್ಲ ಕೊಟ್ಟೆವು, ಅದರ ಜೊತೆಗೆ ಸ್ಮಾರ್ಟ್ ವಾಚ್ ವಿಜೇತರಿದ್ದಾರೆ. ಯಾಕೆಂದರೆ ನಾನು ಆಗ ಹೇಳಿದ್ದೆ ಕೆಲವರಿಗೆ ಬೇರೆ ಬಹುಮಾನ ಅಂತ. ಗೋಪಾಲ್ ಅರಂತೋಡು, ಗಂಗಾಧರ್ ಅವರು ಸ್ಮಾರ್ಟ್ ವಾಚ್ ವಿಜೇತರಾಗಿದ್ದಾರೆ. ಇವರಿಗೆ ನಮ್ಮ ಇವತ್ತಿನ ಅತಿಥಿಗಳಾದಂಥ ಸತ್ವ ಇದರ ಮಾಲಕರು ಋತ್ವ ಅವರು ಬಹುಮಾನ ಕೊಡಬೇಕು ಹೇಳಿದ್ದಾರೆ. ಗಣೇಶ್ ಪೈಚಾರ್ ಮತ್ತೊಬ್ಬರು ಧನುಷ್ ಅಂತೇಳಿ. ಧನುಷ್ ಇದ್ದಾರ? ಧನುಷ್, ವಿಜಿತ್ ಪೆರಾಜ್, ಧನ್ಯವಾದಗಳು. ಮುಂದೆ ಸ್ಮರಣಿಕೆ ಕೊಡ್ತಾ ಇದ್ದಾರೆ. ಎಲ್ಲ ಇವತ್ತು ಬಂದ ಈಗಾಗಲೇ ಸ್ಮರಣಿಕೆ ಪಡೆದುಕೊಂಡವರು ಅಲ್ಲದವರಿದ್ದಾರೆ, ಅವರು ಬಂದು ಸ್ಮರಣಿಕೆ ತಗೊಳ್ಳಿ ಬನ್ನಿ. ಎಲ್ಲ ಮೊಮೆಂಟ್ ತಗೊಂಡು ಅವ್ರು ಬಿಡಿ, ಬಾಕಿದವರು ಹೋಗಿ. ನೀವು ತಗೊಂಡಿದ್ದೆ? ನಿಮಗೆ ಸಿಗಲಿಲ್ಲ, ಹೋಗಿ.
ಬೇಕು ಇದು ಕೊಡ್ಲಿಕ್ಕೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ ಸುಳ್ಯ ಡೆವಲಪ್ಮೆಂಟ್ ಅಥಾರಿಟಿ ಇದರ ಅಧ್ಯಕ್ಷರಾದ ಮುಸ್ತಫರವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಸರ್. ಹರ್ಷದ್ ಕಂಡೂರು ವೇದಿಕೆಗೆ ಬರ್ತಾರೆ ಸರ್. ನಮ್ಮ ಇವತ್ತಿನ ಅತಿಥಿಗಳಿಗೆ ಸ್ಮರಣಿಕೆ ನೀಡಲಿದ್ದಾರೆ ಸಂಸ್ಥೆಯ ಮಾಲಕರು ಹರ್ಷದ್ ಕಂಡೂರ್ ಅವರಿಗೆ ಸಂಸ್ಥೆ ಮಾಲಕರು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಿದ್ದಾರೆ ಸರ್. ಅದೇ ರೀತಿ ಯೂರೋಟೆಕ್ ಇದರ ಮಾಲಕರಾದ ದೇವೇಂದ್ರ ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಿದ್ದಾರೆ ಸರ್. ನಗರ ಪಂಚಾಯತ್ ಸದಸ್ಯರಾದ ಶರೀಫ್ ಕಂಡಿ ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಓಎಸ್ಎಸ್ ಕಟ್ಟಡದ ಮಾಲಕರಾದ ಹಾಜಿ PM ಮೊಹಮ್ಮದ್ ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆಗಮಿಸಿದ ಸುಳ್ಯ ಡೆವಲಪ್ಮೆಂಟ್ ಅಥಾರಿಟಿ ಇದರ ಅಧ್ಯಕ್ಷರಾದ ಹಾಜಿ ಮುಸ್ತಫಾ ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತೀನಿ. ಅದೇ ರೀತಿ ಅಬ್ಬಾಸ್ ಹಾಜಿ ಕರ್ನೂಲ್ ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತೀನಿ ಸರ್. ಅದೇ ರೀತಿ ನೆಟ್ಟಣಿಗೆ ಮತ್ತು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಖಾದರ್ ಎಣ್ಣೆಗೆ ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತೀನಿ ಸರ್. ಅಡ್ವಾನ್ಸ್ ಆ್ಯಂಡ್ ಋತ್ವ ಕಂಪನಿಯ ಮಧುಕಾಂತರ ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತೀನಿ. ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತೀನಿ. ಅದೇ ರೀತಿ ಕ್ಯಾಮರಾಮ್ಯಾನ್ ಅನಿಲ್ ಸಂಪತ್ ಮುಂದೆ ಇವತ್ತು ಓಎಸ್ಎಸ್ ಮಳಿಗೆಯ ಚಾಲಕರಾಗಿ ಎಲ್ಲ ರೀತಿಯಲ್ಲಿ ಸದಾ ದುಡಿದಿರುವ ಸಮೀರ್ ಜಯನಗರ್ ಇವರಿಗೆ ಸಂಸ್ಥೆಯ ಪಾಲುದಾರರಿಂದ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಸಮೀರ್ ಜಯನಗರ್ ಅವರಿಗೆ ಈ ಕಾರ್ಯಕ್ರಮದ ಹಿಂದಿನ ಧನ್ಯವಾದಗಳು. ಇವತ್ತು ಕೊನೆಯಲ್ಲಿ ಒಂದು ಕಾರ್ಯಕ್ರಮ ಆಗಿದೆ. ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬರುವವರ ಹೆಸರನ್ನೆಲ್ಲ ರಿಜಿಸ್ಟರ್ ಮಾಡಿ ಇಲ್ಲಿ ಹಾಕಿದ್ದಾರೆ. ರಿಜಿಸ್ಟ್ರೇಷನ್ ಫಾರ್ಮಲ್ಲಿ ಈಗ 8 ಜನರಿಗೆ ಪ್ರೈಸ್ ಇದೆ. 4 ಸೆಕೆಂಡ್. ಈಗ ಫಸ್ಟ್ ಸೆಕೆಂಡನ್ನು ನಾವು ಫಸ್ಟ್ ತೆಗಿತೇವೆ, ಮತ್ತೆ ಹಾಗೆ ಬಂದಿದೆ. ಈಗ ಫಸ್ಟ್ ಬಹುಮಾನ ಇದನ್ನು ಸೂಡ ಅಧ್ಯಕ್ಷ ಮುಸ್ತಫರ್ ತೆಗಿಬೇಕಾಗಿ ಕೇಳಿಕೊಳ್ತೀನಿ ಸರ್. ಕೂಡಲೇ ಪ್ರೈಸ್ ಇಲ್ಲಿ ಇಲ್ಲದವರಿಗೆ ಪ್ರೈಸ್ ಇಲ್ಲ. ಸಾದಾತ್ 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 ಬನ್ನಿ.
ಫಸ್ಟ್ ಪ್ರೈಸ್ ಸಾದಾತ್. ಇನ್ನೊಂದು ಸೆಕೆಂಡ್ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅಲಿ ಇದು ಮಾತಾ ಕೋಟಿ ಕಂಪನಿಯ ಕೊಡುಗೆ. ಫಸ್ಟ್ ಪ್ರೈಸ್ 4+4 8 ಜನರಿಗೆ ಅವಕಾಶ ಇದೆ. ಪುನೀತ್ ಕುಮಾರ್ ಮಾತಾ ಕೋಟಿ ಕಂಪನಿಯ ಡ್ರಿಲ್ ಮಿಷನ್. ಎಸ್ ಇನ್ನು ಅಡ್ವೆಂಚರ್ ಕಂಪನಿಯ ಸೆಕೆಂಡ್ ಪ್ರೈಸ್ ಅಡ್ವಾನ್ಸ್ ಕಂಪನಿಯ ಸೆಕೆಂಡ್ ಪ್ರೈಸ್ ಫೈಜಾನ್. ಮೂರನೇ ರೌಂಡ್ ಮಾತಾ ಕೋಟಿ ಕಂಪನಿಯ ಫಸ್ಟ್ ಪ್ರೈಸ್. ಮೂರನೇ ರೌಂಡ್ 4 ರೌಂಡ್ ಉಂಟು. ಮೂರನೇ ರೌಂಡ್ ಮಾತಾ ಕೋಟಿ ಕಂಪನಿಯ ಹೇಮಂತ್. ಎಸ್, ಇವರಿಗೆ ಮಾತಾ ಕೋಟಿ ಕಂಪನಿಯ ಡ್ರಿಲ್ ಮಿಷನ್. ಅಡ್ವಾನ್ಸ್ ಕಂಪನಿಯ ಸೆಕೆಂಡ್ ಪ್ರೈಸ್ ಇನ್ನು ಯಾರಿಗೆ ಬರ್ತದೆ ನೋಡು. ಸಚಿನ್, ಅಡ್ವಾನ್ಸ್ ಕಂಪನಿಯ ಸೆಕೆಂಡ್ ಪ್ರೈಸ್ ಸಚಿನ್ ಪಡೆದುಕೊಂಡಿದ್ದಾರೆ. ಇನ್ನು ಕೊನೆಯ ರೌಂಡ್, ಲಾಸ್ಟ್ ರೌಂಡ್. ಫಸ್ಟ್ ಪ್ರೈಸ್, ಲಾಸ್ಟ್ ರೌಂಡ್ ಪ್ಲೇ ಫಸ್ಟ್ ಪ್ರೈಸ್ ಅಕ್ಷಯ್ ಕುಮಾರ್. ಯಾರು ನೋಡು ಕೊನೆಯ ಅದೃಷ್ಟಶಾಲಿ ಚತ್ತಾಲಿ. ಲಿಖಿತ್ ಎಸ್, ಲಿಖಿತ್. ಹೇಮಂತ್ ಅವರು ಮತ್ತೊಮ್ಮೆ ಸ್ಟೇಜಿಗೆ ಬರಬೇಕಾಗಿ ಹೇಳಿಕೊಳ್ತಾರೆ.
ಉದ್ಯೋಗಿಗಳಿಗೆ ಒಂದು ಸ್ಮರಣಿಕೆ ನೀಡಿ ಮತ್ತು ಕಾರ್ಯಕ್ರಮ ಮುಗಿಸುವ ರೇಖಾ ಸ್ಟಾಫ್ ಅವರಿಗೆ ಸ್ಮರಣಿಕೆ ನೀಡುವ ಸಮಯ. ಆಶಿಫ್, ಗಣೇಶ್, ಹರೀಶ್, ಸಂಸ್ಥೆ ವತಿಯಿಂದ ಅವರ ಸಂಸ್ಥೆ ಸ್ಟಾಫ್ ಒಂದು ಮೊಬೈಲ್ ಅನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಅದನ್ನು ಸೂಡ ಅಧ್ಯಕ್ಷರಾದ ಮುಸ್ತಫಾ ಅವರು ನೀಡಬೇಕಾಗಿದೆ. ರುಚಿಯಾದ ಊಟವನ್ನು ತಯಾರಿಸಿ ಅವರಿಗೆ ಸಂಸ್ಥೆ ವತಿಯಿಂದ ಸ್ಮರಣೆ. ಇನ್ನೊಬ್ಬರು ಸ್ಟಾಫಿಗೆ ಮೊಬೈಲ್ ಫೋನ್. ಆಸಿಫ್, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಅತಿಥಿಗಳಿಗೂ, ಇವರ ಗ್ರಾಹಕರಿಗೂ, ಮಾಧ್ಯಮ ಮಿತ್ರರಿಗೂ, ಎಲ್ಲ ಇವರ ಉದ್ಯೋಗಿಗಳಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ. ಇವೆಲ್ಲ ಬೇರೆ ಬೇರೆ ಆದರೆ ನಿಮ್ಮ ಹುಡುಗಿಗಳ ಸುಳ್ಯದ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತದೆ. ಓಯಸಿಸ್ ಟ್ರೇಡಿಂಗ್ ಕಂಪನಿಯ ಮೀಟ್ ಆ್ಯಂಡ್ ಗೆಟ್ ಟುಗೆದರ್. ವಿಘ್ನೇಶ್ ಅವರಿಗೆ ನಮ್ಮ ಓಯಸಿಸ್ ಸಂಸ್ಥೆಯಿಂದ ಐಫೋನ್ ಕೊಡ್ತಾ ಇದ್ದಾರೆ. ನಮ್ಮ ಜಯಂತ್ರವರು ಐಫೋನ್ 17 ಗಿಟ್ಟಿಸಿದ್ದಾರೆ. ರವಿ ಅವರಿಗೆ ಕೈ